Thank God for giving me this opportunity to be connect with all of you and share the word of God. ನಿಮ್ಮೆಲ್ಲರೊಂದಿಗೆ ಸಂಪರ್ಕವನ್ನ ಹೊಂದಿ ದೇವರ ವಾಕ್ಯವನ್ನ ಹಂಚುವಂತ ಈ ಅವಕಾಶವನ್ನ ಕೊಟ್ಟದಕ್ಕಾಗಿ ನನ್ನ ಕರ್ತನಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. When I am thankful to God for this, I am grateful to the dear brethren for giving me this opportunity, calling me and giving me this opportunity for ministering God's word. ನಾನು ಮೊದಲನೇದಾಗಿ ದೇವರ ಕೃತಜ್ಞತೆಯುಳ್ಳವನಾಗಿದ್ದೇನೆ ಹಾಗೂ ನನ್ನನ್ನ ಕರೆದು ಈ ರೀತಿ ದೇವರ ವಾಕ್ಯವನ್ನು ಹಂಚುವಂತಹ ಈ ಒಂದು ಸದಾವಕಾಶವನ್ನ ಕಲ್ಪಿಸಿಕೊಟ್ಟಂತಹ ಪ್ರಿಯ ಸಹೋದರರಿಗೂ ಕೂಡ ನನ್ನ ಕೃತಜ್ಞತೆಗಳನ್ನು ನಾನು ತಿಳಿಸುವವನಾಗಿದ್ದೇನೆ. I know that another brother was supposed to share the word of God this evening. ನನಗೆ ತಿಳಿದ ಹಾಗೆ ಮತ್ತೊಬ್ಬ ಸಹೋದರನು ಈ ಸಾಯಂಕಾಲ ದೇವರ ವಾಕ್ಯವನ್ನು ಹಂಚಬೇಕಾಗಿತ್ತು. But when brother Benny called me yesterday and asked me if I can substitute that brother because of some inconvenience, I just agreed to that. ಆ ಸಹೋದರನು ಅನಾನುಕೂಲತೆ ಉಂಟಾದದರಿಂದ ಸಹೋದರ ಬೆನ್ನಿ ಅವರು ನನ್ನ ಫೋನ್ ಮಾಡಿ ಈ ಸಲ ಅನಾನುಕೂಲವಾಗಿದೆ, ಅದರಿಂದ ನೀವು ದೇವರ ವಾಕ್ಯವನ್ನು ಹಂಚುವ ಅಂತ ಕೇಳಿದಾಗ ನಾನು ಕೂಡ ಸಂತೋಷವಾಗಿ ಈ ದಿನಕ್ಕಾಗಿ ಒಪ್ಪಿಕೊಂಡೆನು. In fact, immediately after this, I have another meeting. ಈ ಒಂದು ಕೂಟವಾದ ತಕ್ಷಣವೇ ನನಗೆ ಮತ್ತೊಂದು ಕೂಟ ಇದೆ. But for the joy of sharing the word of God with all of you, I agree to take this up. ದೇವರ ನಾನು ಆ ದೇವರಲ್ಲಿ ಸಂತೋಷವುಳ್ಳವನಾಗಿರುವುದರಿಂದ ಆ ಒಂದು ಆನಂದದ ನಿಮಿತ್ತವಾಗಿ ನಾನು ಈ ಸಾಯಂಕಾಲ ನಿಮ್ಮೊಂದಿಗೆ ದೇವರ ವಾಕ್ಯವನ್ನ ಹಂಚುವಂತ ಈ ಅವಕಾಶವನ್ನ ನಾವು ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಾಯಿತು. Remember the good time that I had, in the ministry while I visited Shimoga in connection with the ministry in the Bible school there. ಆ ಶಿವಮೊಗ್ಗದಲ್ಲಿರುವಂತಹ ಸತ್ಯವೇದ ಶಾಲೆಯ ಸಂಬಂಧದಲ್ಲಿ ನಾನು ಹಿಂದೆ ಬಂದು ಅಲ್ಲಿ ಸೇವೆಯನ್ನು ಮಾಡುವಾಗಲೂ ನಿಮ್ಮೆಲ್ಲರೊಂದಿಗೆ ನಾನು ಅನ್ಯೋನ್ಯತೆಯನ್ನು ಅನುಭವಿಸಿದ್ದನ್ನು ಕೂಡ ನಾನು ನೆನಪು ಮಾಡಿಕೊಳ್ಳುತ್ತೇನೆ. Now, as we are going to look into the word of God, may the Lord speak to our hearts. ನಾವು ಈ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡ್ಲಿಕ್ಕಿರುವಾಗ ದೇವರು ತಾನೇ ನಮ್ಮ ಹೃದಯಗಳೊಂದಿಗೆ ಆತನೇ ಮಾತನಾಡಲಿ. We all know that the times in which we are living are difficult times. ನಾವು ಜೀವಿಸುತ್ತಾ ಇರುವಂತಹ ಈ ದಿನಗಳು ಬಹಳ ಕಷ್ಟಕರವಾದಂತಹ ದಿವಸಗಳಾಗಿವೆ ಎಂಬುದು ನಮಗೆ ಗೊತ್ತದೆ. The whole world is suffering because of the COVID-19 virus. COVID-19 ವೈರಸ್ನ ನಿಮಿತ್ತವಾಗಿ ಇಡೀ ಪ್ರಪಂಚವೇ ಇವತ್ತು ಬಾಧೆಯನ್ನ ಅನುಭವಿಸುತ್ತಾ ಇದೆ. And the people world over are locked down, are bound in their own homes. ಲೋಕದಲ್ಲಿರುವಂತಹ ಎಲ್ಲಾ ಜನರು ಕೂಡ ಅವರು ತಮ್ಮ ತಮ್ಮ ಮನೆಗಳಲ್ಲಿಯೇ ಅವರು ಲಾಕ್ಡೌನ್ ಆಗಿದ್ದಾರೆ, ಜಡಿಯಲ್ಪಟ್ಟಿದ್ದಾರೆ. And we all are in our own homes, no freedom to go out. ನಾವೆಲ್ಲರೂ ಕೂಡ ನಮ್ಮ ಮನೆಗಳಲ್ಲಿ ಇದ್ದೇವೆ, ಹೊರಗೆ ಹೋಗ್ಲಿಕ್ಕೆ ನಮಗೆ ಯಾವುದೇ ರೀತಿಯ ಸ್ವಾತಂತ್ರ್ಯವಿಲ್ಲ. We in Mumbai also are in the same situation. ಮುಂಬೈನಲ್ಲಿಯೂ ಕೂಡ ಅದೇ ರೀತಿಯಾದಂತಹ ಪರಿಸ್ಥಿತಿ ಇದೆ. Probably you know that in Mumbai it is more than other places. ನಿಮಗೆ ಗೊತ್ತಿರುವ ಹಾಗೆ ಮುಂಬೈನಲ್ಲಿ ಬೇರೆ ಸ್ಥಳಗಳಲ್ಲಿ ಇರುವುದಕ್ಕಿಂತಲೂ ಕೂಡ ಹೆಚ್ಚು ಭಯಾನಕವಾದಂತಹ ಸ್ಥಿತಿ ಇದೆ. But one thing we have to remember, though we are all locked down in our own homes, the word of God has no lockdown at all. ನಾವು ಒಂದನ್ನ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು, ನಾವೆಲ್ಲರೂ ಕೂಡ ನಮ್ಮ ಮನೆಗಳಲ್ಲಿ ನಾವು ಲಾಕ್ಡೌನ್ ಆಗಿದ್ದರೂ ಕೂಡ ನಾವು ಒಂದು ರೀತಿಯಲ್ಲಿ ಬಂಧನಕ್ಕೊಳಗಾದವರಾಗಿದ್ದರೂ ಕೂಡ ದೇವರ ವಾಕ್ಯಕ್ಕೆ ಬಂಧನವಿಲ್ಲ, ದೇವರ ವಾಕ್ಯಕ್ಕೆ ಲಾಕ್ಡೌನ್ ಇಲ್ಲವೇ ಇಲ್ಲ. We hear the word of God more these days than in other times. ನಾವು ಬೇರೆ ದಿನಗಳಲ್ಲಿ ಇತರ ಸಮಯಗಳಲ್ಲಿ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವುದಕ್ಕಿಂತಲೂ ಈ ದಿನಗಳಲ್ಲಿ ಹೆಚ್ಚಾಗಿ ದೇವರ ವಾಕ್ಯವನ್ನು ನಾವು ಕೇಳಿಸಿಕೊಳ್ಳುತ್ತಿದ್ದೇವೆ. Every day we hear the word of God from various places, from various servants of God. ನಾವು ಪ್ರತಿದಿನವೂ ಕೂಡ ಬೇರೆ ಬೇರೆ ಸ್ಥಳಗಳಿಂದ ಬೇರೆ ಬೇರೆ ದೇವರ ಸೇವಕರುಗಳ ಮೂಲಕವಾಗಿ ದೇವರ ವಾಕ್ಯವನ್ನ ಕೇಳಿಸಿಕೊಳ್ಳುತ್ತಲೇ ಇದ್ದೇವೆ. And I hope that the words that we are hearing these days are helping us, to live a successful, joyful life. ಈ ರೀತಿಯಲ್ಲಿ ನಾವು ಅನುದಿನವೂ ಕೇಳಿಸಿಕೊಳ್ಳುತ್ತಿರುವಂತಹ ವಾಕ್ಯಗಳ ಮೂಲಕವಾಗಿ ನಾವೆಲ್ಲರೂ ಕೂಡ ಯಶಸ್ವಿಯಾದ ಹಾಗೂ ಉಲ್ಲಾಸಕರವಾದ ಜೀವಿತವನ್ನ ಜೀವಿಸಲಿಕ್ಕೆ ಸಾಧ್ಯವಾಗುತ್ತದೆ. As we are going to open the word of God even this evening, may the Lord speak according to our personal spiritual needs. ನಾವು ದೇವರ ವಾಕ್ಯವನ್ನು ತೆರೀಲಿಕ್ಕೆ ಹೋಗುವಾಗ ದೇವರು ತಾನೇ ನಮ್ಮೊಬ್ಬೊಬ್ಬರ ವೈಯಕ್ತಿಕವಾದ ನಮ್ಮೊಬ್ಬೊಬ್ಬರ ಆತ್ಮಿಕ ಅವಶ್ಯಕತೆಗಳಿಗೆ ತಕ್ಕ ಹಾಗೆ ಆತನು ತಾನೇ ಮಾತನಾಡಲಿ. I want to read one verse, a couple of verses, and share certain truths,
which would be apt for our own times in which we are. ನಾನು ಕೆಲವು ವಾಕ್ಯಗಳನ್ನ ದೇವರ ವಾಕ್ಯದಿಂದ ನಾನು ಓದುತ್ತೇನೆ. ಈ ಎಲ್ಲ ವಾಕ್ಯಗಳು ಕೂಡ ನಾವು ಜೀವಿಸುತ್ತಾ ಇರುವಂತಹ ಈ ದಿನಮಾನಗಳಿಗೆ ಅನ್ವಯಿಸಲ್ಪಡುವಂತ ವಾಕ್ಯಗಳಾಗಿರುತ್ತವೆ. Kindly turn with me to Amos chapter 3 and verses 7 and 8. ದಯಮಾಡಿ ನಿಮ್ಮ ಸತ್ಯವೇದಗಳನ್ನ ಆಮೋಸನ ಪ್ರವಾದನೆಯ ಗ್ರಂಥ ಅದರ 3ನೇ ಅಧ್ಯಾಯ 7 ಮತ್ತು 8ನೇ ವಾಕ್ಯಕ್ಕೆ ತೆರೆಯಿರಿ. Amos chapter 3 verses 7 and 8. ಆಮೋಸನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 7 ಮತ್ತು 8ನೇ ವಚನ. You may read, brother. ಓಕೆ. ಕರ್ತನಾದ ಯೆಹೋವನು ತನ್ನ ಸೇವಕರಾದ ಪ್ರವಾದಿಗಳಿಗೆ ತನ್ನ ರಹಸ್ಯವನ್ನ ತಿಳಿಸದೆ ಏನೂ ಮಾಡನು. ಸಿಂಹವು ಗರ್ಜಿಸಿದೆ, ಭಯಪಡದವರು ಯಾರು? ಕರ್ತನಾದ ಯೆಹೋವನು ನುಡಿದಿದ್ದಾನೆ, ಆ ನುಡಿಯನ್ನು ಸಾರದಿರುವವರು ಯಾರು? May the Lord add his blessings upon the reading of these verses. ದೇವರು ತಾನೇ ಈ ವಾಕ್ಯಗಳನ್ನ ಓದುವುದಕ್ಕೆ ಅದರ ಮೇಲೆ ಆಶೀರ್ವಾದವನ್ನ ಕೂಡಿಸಲಿ. Amos ministered to Israel somewhere in the 8th century BC. ಆಮೋಸನು ಆತನು ಇಸ್ರೇಲ್ಗೆ ಕ್ರಿಸ್ತಪೂರ್ವ 8ನೇ ಶತಮಾನದ ಕಾಲದಲ್ಲಿ ಪ್ರವಾದನೆಯ ಸೇವೆಯನ್ನ ಮಾಡಿದನು. Amos, Hosea, and all such people lived almost in the same time. ಆಮೋಸನು ಹಾಗೆಯೇ ಪ್ರವಾದಿಯಾದ ಹೋಶೇಯನು ಅವರೆಲ್ಲರೂ ಕೂಡ ಒಂದೇ ಕಾಲದಲ್ಲಿ ಅವರು ಜೀವಿಸುತ್ತಾ ಇದ್ದವರು. Through them, the Lord spoke to the people according to the needs of those times. ದೇವರು ಈ ಪ್ರವಾದಿಗಳ ಮೂಲಕವಾಗಿ ಆ ದಿನಗಳ ಜನರ ಅವಶ್ಯಕತೆಗಳಿಗೆ ತಕ್ಕ ಹಾಗೆ ಮಾತನಾಡಿದನು. People had no honor for the justice and righteousness of God at all. ದೇವರ ನ್ಯಾಯ, ದೇವರ ನೀತಿಯ ವಿಷಯದಲ್ಲಿ ಜನರಿಗೆ ಯಾವುದೇ ರೀತಿಯಾದಂತಹ ಆ ಒಂದು ತಿಳುವಳಿಕೆಯಾಗಲಿ ಮಾನ್ಯತೆಯಾಗಲಿ ಕೊಡುತ್ತಿರಲಿಲ್ಲ. So God was going to punish them by sending them into captivity. ದೇವರು ಅವರಿಗೆ ಶಿಕ್ಷೆಯನ್ನ ಬರಮಾಡುತ್ತಾನೆ ಮತ್ತು ಅವರನ್ನ ಆತನು ಮತ್ತೊಂದು ದೇಶಕ್ಕೆ ಅವರನ್ನ ಸೆರೆಯಾಗಿ ಒಪ್ಪಿಸಿಕೊಡಲಿಕ್ಕಿದ್ದಾನೆ. But before he does anything, he gives warning, he gives his word to the people. ಆತನು ಯಾವುದಾದ್ರೂ ಕಾರ್ಯಗಳನ್ನ ಮಾಡುವುದಕ್ಕಿಂತ ಮುಂಚೆ ಆತನು ಎಚ್ಚರಿಕೆಯನ್ನ ಕೊಡುತ್ತಾನೆ. ಅದೇ ರೀತಿಯಲ್ಲಿ ಆತನು ಏನು ಮಾಡುತ್ತಾನೋ ಅದನ್ನ ಅವರಿಗೆ ತಿಳಿಸಿ ಅದನ್ನು ಮಾಡುವಾತನಾಗಿದ್ದಾನೆ. He gives times for repentance to the people. ಜನರು ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಬೇಕಾದಂತ ಸಮಯಾವಕಾಶವನ್ನು ಕೂಡ ಕರ್ತನು ಅವರಿಗೆ ಕೊಡುತ್ತಾನೆ. That is why here Amos is telling that surely the Lord God will do nothing but he revealeth his secret unto the servants, the prophets. ಆದ್ದರಿಂದಲೇ ಆಮೋಸನು 3ನೇ ವಚನದಲ್ಲಿ ಹೇಳುತ್ತಾನೆ, ಕರ್ತನಾದ ಯೆಹೋವನು ತನ್ನ ಸೇವಕರಾದ ಪ್ರವಾದಿಗಳಿಗೆ ತನ್ನ ರಹಸ್ಯವನ್ನು ತಿಳಿಸದೆ ಏನೂ ಮಾಡನು. That means what he is going to do, the Lord tells that through his servants, the prophets. ಕರ್ತನು ಏನು ಮಾಡುತ್ತಾನೋ ಅದನ್ನು ತನ್ನ ಸೇವಕರಾದ ಪ್ರವಾದಿಗಳ ಮೂಲಕವಾಗಿ ಆತನು ತಿಳಿಸಿ ಅದರಂತೆ ಮಾಡುತ್ತಾನೆ. Well, about our own times also in which we are living and the future which we are looking forward, we can say the same thing. ನಾವು ಇವತ್ತು ಜೀವಿಸುತ್ತಾ ಇರುವಂತ ಇಂದಿನ ಪರಿಸ್ಥಿತಿಯನ್ನು ಕುರಿತಾಗಿಯೂ ಮತ್ತು ಭವಿಷ್ಯತ್ತಿನ ದಿನಗಳ ಕುರಿತಾಗಿಯೂ ಕೂಡ ನಾವು ಆ ಪರಿಸ್ಥಿತಿಗಳ ಕುರಿತಾಗಿ ಇದೇ ಮಾತನ್ನ ನಾವು ಕೂಡ ಅನ್ವಯಿಸಿ ಹೇಳಬಹುದು. God's plan and purposes which he is going to do, well, he has given us in his word, and we have this book before us to know that. ದೇವರು ಆತನು ಇವತ್ತೇನು ಮಾಡುತ್ತಾ ಇದ್ದಾನೆ, ನಾಳೆ ಭವಿಷ್ಯತ್ತಿನಲ್ಲಿ ಆತನು ಏನು ಮಾಡ್ಲಿಕ್ಕಿದ್ದಾನೆ ಅನ್ನುವಂಥದ್ದನ್ನ ಆತನು ತನ್ನ ವಾಕ್ಯದ ಮೂಲಕವಾಗಿ ಅಂದ್ರೆ ಈ ಸತ್ಯವೇದದಲ್ಲಿ ಆತನು ಬರೆಸಿಟ್ಟಿದ್ದಾನೆ. ಬರೆಸಿಟ್ಟು ಮುಂದಾಗುವುದನ್ನು ನಾವು ಅರ್ಥ ಮಾಡಿಕೊಳ್ಳುವಂತೆ ನಮ್ಮ ಕೈಗಳಲ್ಲಿ ಕೊಟ್ಟಿದ್ದಾನೆ. So God speaks, God gives his communication to us. ದೇವರು ಆತನು ಮಾತನಾಡುತ್ತಾನೆ ಮತ್ತು ದೇವರು ಆತನು ನಮಗೆ ತನ್ನ ಸಂಪರ್ಕವನ್ನ ಆತನು ಕೊಡುವಾತನಾಗಿದ್ದಾನೆ. That is exactly what Amos tells in verse 8 also. ಅದನ್ನೇ ಪ್ರವಾದಿಯಾದ ಆಮೋಸನು 8ನೇ ವಚನದಲ್ಲಿ ಕೂಡ ಆತನು ಹೇಳುತ್ತಾನೆ. The lion hath roared, the Lord hath spoken.
ಸಿಂಹವು ಗರ್ಜಿಸಿದೆ, ಭಯಪಡದವರು ಯಾರು? ಕರ್ತನಾದ ಯೆಹೋವನು ನುಡಿದಿದ್ದಾನೆ, ಆ ನುಡಿಯನ್ನು ಸಾರದಿರುವವರು ಯಾರು? Yeah, the lion hath roared. ನೋಡುವಾಗ ಸಿಂಹವು ಗರ್ಜಿಸಿದೆ, What is the meaning of it? ಅದರ ಅರ್ಥವೇನು? That is what we see in the second portion. ಅದನ್ನೇ ಎರಡನೆಯ ಭಾಗದಲ್ಲಿ ನೋಡುತ್ತೇವೆ. The Lord God hath spoken. ಕರ್ತನಾದ ಯೆಹೋವನು ನುಡಿದಿದ್ದಾನೆ. So when it says that lion hath roared, he is actually referring to the communication of God to his people through the prophets. ಸಿಂಹವು ಗರ್ಜಿಸಿದೆ ಎಂಬುದಾಗಿ ಹೇಳುವಾಗ ಅದರ ಅರ್ಥ ದೇವರು ತನ್ನ ಪ್ರವಾದಿಗಳ ಮೂಲಕವಾಗಿ ಜನರಿಗೆ ತಿಳಿಸಬೇಕಾದದನ್ನ ಆತನು ಸಂಪರ್ಕಿಸಿದ್ದಾನೆ ಎಂಬುದಾಗಿ ಅರ್ಥ. He gives his warning to the people. He calls them unto himself. ಆತನು ಜನರಿಗೆ ಆತನು ಎಚ್ಚರಿಕೆಯನ್ನು ಕೊಡುತ್ತಾ ಇದ್ದಾನೆ, ಜನರನ್ನ ತನ್ನ ಕಡೆಗೆ ಆತನು ಕರೆಯುತ್ತಿದ್ದಾನೆ. Well, when the lion rose, well, we should remember that, it is a very fearsome time. ಈ ಸಿಂಹವು ಗರ್ಜಿಸಿದರೆ ಅದು ನಮಗೆ ಗೊತ್ತಿರುವಂತೆ ಆ ಗರ್ಜನೆ ಕೇಳಿದಾಗಲೇ ಒಂದು ರೀತಿಯಲ್ಲಿ ಭಯ ಉಂಟಾಗುವಂತ ಸಮಯವಾಗಿರುತ್ತದೆ ಅದು. We have to take heed to it and respond to it positively to the word of God. ನಾವು ದೇವರ ವಾಕ್ಯವನ್ನ ನಾವು ಸ್ವೀಕಾರ ಮಾಡಿಕೊಂಡವರಾಗಿ ನಾವು ಆ ದೇವರ ವಾಕ್ಯಕ್ಕೆ ನಾವು ಸಕಾರಾತ್ಮಕವಾಗಿ ಪ್ರತಿಕ್ರಿಯೆ ಕೊಡಲೇಬೇಕು. Now, when we look at the word of God, or rather the communication of God to the people, ನಾವು ದೇವರು ತನ್ನ ಜನರೊಂದಿಗೆ ಮಾಡಿಕೊಂಡಂತ ಸಂಪರ್ಕವನ್ನ ಕುರಿತಾಗಿ ನಾವು ಆಲೋಚಿಸುವಾಗ he speaks through his word. ದೇವರು ತನ್ನ ವಾಕ್ಯದ ಮೂಲಕವಾಗಿ ಮಾತನಾಡುತ್ತಾನೆ. He speaks through various events also. ದೇವರು ಅನೇಕ ಘಟನೆಗಳ ಮೂಲಕವಾಗಿಯೂ ಮಾತನಾಡುತ್ತಾನೆ. That's why the psalmist says that God had spoken and called the earth from the rising of the sun to the going down thereof. ಆದ್ದರಿಂದಲೇ ಕೀರ್ತನೆಗಾರನು ಕೂಡ ಆತನು ತನ್ನ ವಾಕ್ಯದಲ್ಲಿ ಆತನು ಬರೆಯುತ್ತಾನೆ, ದೇವರು ಆತನು ಮಾತನಾಡಿದ್ದಾನೆ, ಆತನು ಸಂಪರ್ಕಿಸಿದ್ದಾನೆ, ಸೂರ್ಯೋದಯದಿಂದ ಸೂರ್ಯಾಸ್ತಮದವರೆಗೂ ಕೂಡ ಆತನು ಮಾತನಾಡಿದ್ದಾನೆ ಎಂದು ಬರೆಯುತ್ತಾನೆ. Yeah, God speaks to us from the morning till the night. That's the meaning of it. ಅದರ ಅರ್ಥ ಏನಂತಂದ್ರೆ ದೇವರು ಬೆಳಗ್ಗೆಯಿಂದ ರಾತ್ರಿಯವರೆಗೂ ಕೂಡ ನಮ್ಮೊಂದಿಗೆ ಮಾತನಾಡುತ್ತಾನೆ ಎಂಬುದೇ ಅದರ ಅರ್ಥ. Through his words and through his works. ಆತನು ತನ್ನ ವಾಕ್ಯಗಳ ಮೂಲಕವಾಗಿ ಮತ್ತು ತನ್ನ ಕಾರ್ಯಗಳ ಮೂಲಕವಾಗಿ ದೇವರು ಮಾತನಾಡುತ್ತಾನೆ. What I'm trying to say is, well, not only through the word, but if you look at the events that's happening in the world, well, we can say that God is warning us, God is speaking to us, he is communicating to us certain truths. ದೇವರು ತನ್ನ ವಾಕ್ಯದ ಮೂಲಕವಾಗಿ ಮಾತ್ರವೇ ಅಲ್ಲ, ನಾನು ಇಲ್ಲಿ ಹೇಳ್ತಾ ಇರುವುದಂದ್ರೆ ವಾಕ್ಯದ ಮೂಲಕವಾಗಿ ಮಾತ್ರ ಮಂದಿಗೆ ಮಾತನಾಡುತ್ತಾ ಇಲ್ಲ, ಘಟನೆಗಳ ಮೂಲಕವಾಗಿಯೂ ಆ ಘಟನೆಗಳು ನಡೆಯುವುದರ ಮೂಲಕವಾಗಿಯೂ ಕರ್ತನು ಆತನು ನಮ್ಮೊಂದಿಗೆ ಸಂಪರ್ಕಿಸುತ್ತಿದ್ದಾನೆ. ಆತನು ಮಾಡುತ್ತಾ ಇರುವಂತ ಕಾರ್ಯಗಳ ಮೂಲಕವಾಗಿ ನಮಗೆ ಹೇಳಬೇಕಾದಂತ ಸಂದೇಶವನ್ನ ಕರ್ತನು ಹೇಳುತ್ತಾ ಇದ್ದಾನೆ. In fact, if you look at the events that's happening around us these days, the one communication, the one message that we get very clearly is that the Lord's coming is very near. We are living in end times. ನಾವುಗಳು ಈ ದಿನಮಾನಗಳಲ್ಲಿ ನಡೆಯುತ್ತಿರುವಂತ ಎಲ್ಲಾ ಘಟನೆಗಳನ್ನ ನೋಡುವಾಗ ಈ ಎಲ್ಲಾ ಕಡೆಗಳಲ್ಲಿ ಕೂಡ ನಡೆಯುವಂತ ಘಟನೆಗಳು ಒಂದು ಸಂಗತಿನ ನಮ್ಮೊಂದಿಗೆ ಮಾತನಾಡುತ್ತಾ ಇವೆ. ಏನಂತ ಹೇಳಿದ್ರೆ, ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಮರಣವು ಹತ್ತಿರವಾಯಿತು, ನಾವು ಅದಕ್ಕಾಗಿ ಸಿದ್ಧವಾಗಬೇಕೆನ್ನುವಂತ ಸಂದೇಶವನ್ನೇ ಹೇಳುತ್ತಾ ಇವೆ. It is told that these days the most searched topic on the Google is the end times, the signs of the end times. ಈ ದಿನಮಾನಗಳಲ್ಲಿ ಗೂಗಲ್ ಆಪ್ ನಲ್ಲಿ, ಗೂಗಲ್ ಸರ್ಚ್ ನಲ್ಲಿ ಜನರು ಹುಡುಕಾಟ ಮಾಡುತ್ತಾ ಇರುವಂತ ಅತಿ ಹೆಚ್ಚು ಹುಡುಕಾಟ ನಡೆಸಿದಂತ ವಿಷಯವೇನಂತ ಹೇಳಿದ್ರೆ, ಯೇಸು ಕ್ರಿಸ್ತನ ಎರಡನೇ ಬರೋಣದ ಅಥವಾ ಅಂತ್ಯಕಾಲದ ಸೂಚನೆಗಳು ಅನ್ನುವ ವಿಷಯವೇ. That shows very clearly that even the people in general are worried about the things that's happening around them. ಅದರ ಅರ್ಥವೇನೆಂದರೆ, ಈ ಲೋಕದ ಜನರು ಕೂಡ ತಮ್ಮ ಸುತ್ತಮುತ್ತ ಸಂಭವಿಸುತ್ತಿರುವಂತ ಘಟನೆಗಳ ವಿಷಯದಲ್ಲಿ ಅವರು ಕಳವಳಕಾರಿಯಾಗಿದ್ದಾರೆ, ಚಿಂತಿತರಾಗಿದ್ದಾರೆ.
People who had no care for the word of God or the Bible, they have now started taking interest to know things that's happening in connection with in the light of the word of God. ದೇವರ ಸ್ವರದ ವಿಷಯದಲ್ಲಿ ಆಗಲಿ, ದೇವರ ವಾಕ್ಯದ ವಿಷಯದಲ್ಲಿ ಆಗಲಿ ಆಸಕ್ತಿ ಇಲ್ಲದೆ ಇರುವಂತಹ ಲೋಕದ ಜನರೂ ಕೂಡ ಈಗ ಸಂಭವಿಸುತ್ತಾ ಇರುವಂತಹ ಘಟನೆಗಳ ವಿಷಯದಲ್ಲಿ ಆಸಕ್ತರಾಗಿ ಮುಂದೆ ಏನಾಗುತ್ತದೆ ಎಂಬುದರ ವಿಷಯದಲ್ಲಿ ಅವರೆಲ್ಲರೂ ಕೂಡ ಹುಡುಕಾಟ ಮಾಡುತ್ತಿದ್ದಾರೆ, ಅದರ ಬಗ್ಗೆ ಆಸಕ್ತಿ ವಹಿಸುತ್ತಿದ್ದಾರೆ. The people of the world look at all these things with much worry and attention. ಇವತ್ತು ಲೋಕದ ಜನರು ನೋಡುವಾಗ ನಡೆಯುತ್ತಿರುವಂತ ಈ ಎಲ್ಲ ಘಟನೆಗಳನ್ನ ಬಹಳ ಚಿಂತಾಕ್ರಾಂತರಾಗಿಯೂ ಕಳವಳಕಾರಿಯುಳ್ಳವರಾಗಿಯೂ ಕೂಡ ನೋಡುತ್ತಾ ಇದ್ದಾರೆ. But for us, there is a difference when we think about all these things and when we understand that the end times are here. We are not thinking about it in worry, but we are actually stirring up our own hope. ಅನ್ನುವಾಗ ಈ ಒಂದು ದಿವಸಗಳಲ್ಲಿ ಲೋಕದ ಜನರು ಆ ರೀತಿಯಲ್ಲಿ ಚಿಂತಾಕ್ರಾಂತರಾಗಿ ಕಳವಳಕಾರಿಯಾಗಿ ನೋಡಿದರು. ನಾವು ಆ ರೀತಿಯಲ್ಲಿ ನಮಗೆ ವ್ಯತ್ಯಾಸ ಉಳ್ಳವರಾಗಿ ನಾವು ನೋಡುತ್ತೇವೆ. ಏನಂತ ಹೇಳಿದ್ರೆ, ನಾವುಗಳು ನಮಗಿರುವಂತಹ ಆ ಒಂದು ನಿರೀಕ್ಷೆಯ ಬೆಳಕಿನಲ್ಲಿ, ಆ ನಿರೀಕ್ಷೆಯಲ್ಲಿ ನಾವು ಈ ಘಟನೆಗಳೆಲ್ಲವನ್ನು ಕೂಡ ಅವಲೋಕನ ಮಾಡುತ್ತೇವೆ. Because when we know that we are living in end times, well, we know that the Lord is going to come near. His coming is near, and we shall be with him forever. ನಾವು ಈ ಘಟನೆಗಳನ್ನು ನೋಡುವಾಗ ಹೌದು, ಕರ್ತನ ಬರಣವು ಸಮೀಪವಾಯಿತು ಎಂಬುದಾಗಿ ನೋಡುತ್ತೇವೆ. ಅಂತ್ಯ ದಿನಗಳಲ್ಲಿ ಇದ್ದೇವೆ, ಆದ್ರಿಂದ ಕರ್ತನ ಬೇಗನೆ ಬರುತ್ತಾನೆ ಎಂಬುದಾಗಿ ನೋಡುವಾಗ ನಾವು ಆ ಬರುಣಕ್ಕಾಗಿ ನಮ್ಮನ್ನು ಸಿದ್ಧ ಮಾಡಿಕೊಳ್ಳುತ್ತೇವೆ. ಕಾರಣ ನಾವು ಸದಾ ಕಾಲವು ಆತನ ಜೊತೆಯಲ್ಲಿ ಇರುವವರಾಗುತ್ತೇವೆ. Let me illustrate like this. ನಾವು ಈ ತರ ಹೇಳೋಣ. Let me illustrate like this. ನಾನು ಈ ರೀತಿಯಲ್ಲಿ ಅದನ್ನು ನಾನು ಉದಾಹರಿಸುತ್ತೇನೆ. Just think about a father and a son. ಒಬ್ಬ ತಂದೆ ಮತ್ತು ಮಗನನ್ನ ಕುರಿತಾಗಿ ಆಲೋಚನೆ ಮಾಡೋಣ. During the daytime, the son was in the school. ಹಗಲು ಹೊತ್ತಿನಲ್ಲಿ ಮಗನು ಶಾಲೆಯಲ್ಲಿದ್ದಾನೆ. And the daddy was at home. ತಂದೆಯು ಆ ಮನೆಯಲ್ಲಿದ್ದಾರೆ. India-Pakistan cricket match, one day match was going on. ಆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಒಂದು ದಿನದ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯ ನಡೆಯುತ್ತಾ ಇದೆ. And the whole day father was watching that. ಇಡೀ ದಿನ ತಂದೆಯು ಆ ಒಂದು ದಿನದ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯವನ್ನು ವೀಕ್ಷಿಸುತ್ತಾ ಇದ್ದಾರೆ. He saw all the developments, who won and everything till the final of it. He saw that. ಆ ಒಂದು ಪಂದ್ಯವನ್ನ ಪೂರ್ತಿಯಾಗಿ ವೀಕ್ಷಿಸಿದ್ದಾನೆ ತಂದೆ. ಯಾರು ಗೆದ್ರು ಯಾರು ಸೋತ್ರು ಏನೆಲ್ಲ ಆಯ್ತು ಎಲ್ಲವನ್ನು ಕೂಡ ನೋಡಿದ್ದಾನೆ. But in the evening the son came back. ಸಾಯಂಕಾಲ ಮಗ ಬರ್ತಾನೆ. And he said, I want to see the highlights of the match in the evening. ಲಾಸ್ಟ್ ಮಗ ಕೇಳ್ತಾನಪ್ಪ, ಈ ಆ ಪಂದ್ಯದ ಕೊನೆಯ ಆ ಹೈಲೈಟ್ಸ್ ನ ಮಾತ್ರ ನಾನು ನೋಡಬೇಕು, ಆ ಮುಖ್ಯಾಂಶಗಳನ್ನ ಮಾತ್ರ ನೋಡಬೇಕೆನ್ನುತ್ತಾನೆ. And the father said, okay, you see, he didn't tell who won and all that. ತಂದೆ ಮಗನಿಗೆ ಏನ್ ಹೇಳ, ಯಾರು ಗೆದ್ರು ಯಾರು ಸೋತ್ರು ಯಾವ್ದು ಹೇಳಲ್ಲ, ಸರಿ ನೋಡಿಕೋ ಎಂಬುದಾಗಿ ಹೇಳುತ್ತಾನೆ. And highlights was being broadcast and he was seeing that. ನೋಡುವಾಗ ಆ ಪಂದ್ಯದ ಕೊನೆಯ ಕ್ಷಣಗಳನ್ನ ಹೈಲೈಟ್ಸ್ ಅನ್ನ ಹಾಕ್ತಾರೆ, ಮಗ ಅದನ್ನು ನೋಡ್ತಾ ಇದ್ದಾನೆ. When wickets were falling, the son was very much worried and he was very much in tension. ನೋಡುವಾಗ ವಿಕೆಟ್ ಗಳು ಎಲ್ಲವೂ ಕೂಡ ಬೀಳ್ತಾ ಇರುವಾಗ ಈ ಮಗನಿಗೆ ಬಹಳ ಚಿಂತೆ ಆಗುತ್ತೆ, ಕಳವಳ ಆಗುತ್ತೆ. ಅವನು ಬಹಳ ಕಳವಳಕಾರಿಯಾಗಿ ಕೂತಿರ್ತಾನೆ. But the father had no tension at all. ಆದ್ರೆ ತಂದೆಗೆ ಯಾವುದೇ ರೀತಿಯಾದಂತಹ ಆ ಟೆನ್ಷನ್ ಇಲ್ಲವೇ ಇಲ್ಲ. Why the father didn't have any tension? ತಂದೆಗೆ ಯಾಕೆ ಆ ರೀತಿಯಾದಂತಹ ಟೆನ್ಷನ್ ಗಳಿಲ್ಲ? He has seen the match and he knew who won and who lost. ಈಗ ತಂದೆಗೆ ಗೊತ್ತು, ಯಾಕಂದ್ರೆ ಆತನು ಇಡೀ ಪಂದ್ಯವನ್ನ ಆತನು ವೀಕ್ಷಿಸಿದ್ದಾನೆ. ಆದ್ರಿಂದ ಆತನು ಏನ್ ಮಾಡ್ತಾ ಇದ್ದಾನೆ, ಯಾರು ಗೆದ್ರು ಯಾರು ಸೋತ್ರು ಅನ್ನೋ ಗೊತ್ತಿರೋದ್ರಿಂದ ಅವನಿಗೆ ಯಾವುದೇ ಟೆನ್ಷನ್ ಇಲ್ಲ. But the son did not know who won, who lost and all things. ಆದ್ರೆ ಮಗನಿಗೆ ಗೊತ್ತಿಲ್ಲ ಯಾರು ಗೆದ್ರು ಯಾರು ಸೋತ್ರು ಅಂತ ಹೇಳಿ. That illustrates our condition while we are in this end time. ಈ ಸ್ಥಿತಿಯೇ ನಮಗೂ ಕೂಡ ಅನ್ವಯವಾಗುವಂತದ್ದು. ನಾವು ಆ ರೀತಿಯಾದಂತ ಪರಿಸ್ಥಿತಿಯಲ್ಲಿಯೇ ಜೀವಿಸುವವರಾಗಿದ್ದೇವೆ. The world is under tension. ಈ ಲೋಕವೇ ಒಂದು ರೀತಿಯ ಟೆನ್ಷನ್ ನಲ್ಲಿದೆ. They look around seeing all this and they are very much worried.
ಅವರು ಆಚೆ ಈಚೆ ನೋಡುತ್ತಾರೆ, ಎಲ್ಲವನ್ನ ನೋಡುತ್ತಾರೆ. ಎಲ್ಲವನ್ನ ನೋಡುವಾಗ ಅವರು ಇನ್ನೂ ಕೂಡ ಅವರು ಚಿಂತಾಕ್ರಾಂತರೇ ಆಗುತ್ತಿದ್ದಾರೆ. But we believers do not have that worry and tension seeing this, because we know what shall happen at the end time. ಆದ್ರೆ ನಾವು ವಿಶ್ವಾಸಿಗಳಿಗೆ ನಮಗೆ ಆ ಕಳವಳ, ಆ ಚಿಂತೆ ನಮಗಿಲ್ಲ. ಯಾಕಂದ್ರೆ ನಮಗೆ ಗೊತ್ತು, ಈ ಒಂದು ಕಾಲಘಟ್ಟದ ಪಂದ್ಯವನ್ನ ಯಾರು ಗೆದ್ದಿದ್ದಾರೆ ಎಂಬ ನಮಗೆ ಗೊತ್ತಿರುವುದರಿಂದ ನಾವು ಚಿಂತೆ ಮತ್ತು ಕಳವಳ ನಾವು ಪಡುವುದಿಲ್ಲ. God has revealed it to us. ದೇವರು ನಮಗೆ ಅದನ್ನ ಪ್ರಕಟಿಸಿದ್ದಾನೆ. Now, one thing we have to remember, ನಾವು ಒಂದನ್ನ ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು. when we look at the events around us, we see very clearly that the coming of the Lord is very much near. ನಮ್ಮ ಸುತ್ತಮುತ್ತಲು ಇರುವಂತ ಎಲ್ಲಾ ಪರಿಸ್ಥಿತಿಗಳನ್ನ ನಾವು ನೋಡುವಾಗ ಒಂದು ಸಂಗತಿಯು ನಮಗೆ ಸ್ಪಷ್ಟವಾಗಿ ಗೋಚರವಾಗುತ್ತದೆ, ಅಂದ್ರೆ ನಮ್ಮ ಕರ್ತನ ಮರಣವು ಬಹಳ ಹತ್ತಿರವಾಗಿದೆ. When I say the coming of the Lord Jesus, ಅಂದ್ರೆ ನಮ್ಮ ಕರ್ತನಾಗಿರುವಂತ ಯೇಸುವಿನ ಮರಣವು ಹತ್ತಿರವಾಗಿದೆ. we believe that for that second coming, there are two steps or two phases for his coming. ಆತನ ಎರಡನೇ ಬರಣ ಎಂಬುದಾಗಿ ಹೇಳುವಾಗ, ಕರ್ತನಾಗಿರುವ ಯೇಸು ಕ್ರಿಸ್ತನ ಎರಡನೇ ಬರಣದಲ್ಲಿ ಎರಡು ಹಂತಗಳಿವೆ. In the scripture, he clearly tells that first of all, he will come for his saints. ಮೊದಲನೇದಾಗಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಿರುವಂತದ್ದು, ಕರ್ತನಾಗಿರುವ ಯೇಸು ಕ್ರಿಸ್ತನು ತನ್ನ ವಿಶ್ವಾಸಿಗಳಿಗಾಗಿ ಬರುತ್ತಾನೆ. And the second phase of the second coming is he comes with the saints. ಆತನ ಬರುಣದ ಎರಡನೇ ಹಂತದಲ್ಲಿ ನೋಡುವಾಗ ಆತನು ತನ್ನ ವಿಶ್ವಾಸಿಗಳೊಂದಿಗೆ ಬರುತ್ತಾನೆ. He comes for the saints and he comes with the saints. ಮೊದಲು ಆತನು ಮೊದಲನೇ ಹಂತದಲ್ಲಿ ತನ್ನ ವಿಶ್ವಾಸಿಗಳಿಗಾಗಿ ಬರುತ್ತಾನೆ, ಅದರ ಎರಡನೇ ಹಂತದಲ್ಲಿ ವಿಶ್ವಾಸಿಗಳೊಂದಿಗೆ ಬರುತ್ತಾನೆ. I'm not going to go into that verses and read it out to you. We are familiar with that, and this is not the time to go on details like that as in a Bible study. ನಾವು ಎಲ್ಲ ವಚನ ಗೊತ್ತಿರುವಂತ ವಚನಗಳಾದ್ರಿಂದ ಎಲ್ಲ ವಾಕ್ಯ ಭಾಗಗಳಿಗೆ ಹೋಗುವುದಿಲ್ಲ. The Lord is going to come for the saints first of all. ಮೊದಲನೇದಾಗಿ ಕರ್ತನಾಗಿರುವ ಯೇಸು ಕ್ರಿಸ್ತನು ತನ್ನ ಭಕ್ತರಿಗಾಗಿ, ತನ್ನ ವಿಶ್ವಾಸಿಗಳಿಗಾಗಿ ಬರುತ್ತಾನೆ. Now, one thing we have to remember, ನಾವು ಒಂದನ್ನ ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು. For that coming of the Lord for the saints, we are not given any signs. ಕರ್ತನಾಗಿರುವ ಯೇಸು ಕ್ರಿಸ್ತನು ತನ್ನ ವಿಶ್ವಾಸಿಗಳಿಗಾಗಿ ಬರುವಂತ ಘಟನೆಗೆ ಸಂಬಂಧಿಸಿ ಯಾವುದೇ ಸೂಚನೆಗಳನ್ನ, ಯಾವುದೇ ಗುರುತುಗಳನ್ನ ಕರ್ತನಾಗಿರುವ ಯೇಸು ಕ್ರಿಸ್ತನು ಕೊಟ್ಟಿಲ್ಲ. That coming in the midair can happen at any time. ಆತನು ಆ ರೀತಿಯಲ್ಲಿ ತನ್ನ ವಿಶ್ವಾಸಿಗಳಿಗಾಗಿ ಬರುವಂತಹ ಆ ಬರುಣವು ಮೇಘಗಳಲ್ಲಿ ಮಧ್ಯಾಕಾಶದಲ್ಲಿ ಸಂಭವಿಸುತ್ತದೆ, ಯಾವ ಗಳಿಗೆಯಲ್ಲಾದರೂ ಸಂಭವಿಸಬಹುದು. In 1 Thessalonians 5:2, Paul says that it is like the coming of a thief. ಮೊದಲನೇ ತೆಸಲೋನಿಕ ಪತ್ರಿಕೆ 5ನೇ ಅಧ್ಯಾಯ 2ನೇ ವಚನದಲ್ಲಿ ನೋಡುವಾಗ ಅಪೊಸ್ತಲನಾಗಿರುವಂತ ಪೌಲನು ಬರೆಯುತ್ತಾನೆ, ಅದು ಹೇಗಿರುತ್ತದೆ ಅಂತಂದ್ರೆ ಕಳ್ಳನು ಬರುವ ರೀತಿಯಲ್ಲಿ ಇರುತ್ತದೆ. To rob our house or to plunder our house, if the robber is coming, he will not call up and come. ನಮ್ಮ ಮನೆಯನ್ನ ದೋಚುವುದಕ್ಕಾಗಿ, ನಮ್ಮ ಮನೆಯಲ್ಲಿ ಕಳ್ಳತನ ಮಾಡುವುದಕ್ಕಾಗಿ ಕಳ್ಳನು ಬರುವಾಗ ಆತನು ನಮಗೆ ಮೊದಲೇ ಮುಂಚಿತವಾಗಿ ತಿಳಿಸಿ ಆತನು ಬರುವುದಿಲ್ಲ. He won't take an appointment like that. ಆತನು ನಾವು ಆ ರೀತಿಯಾಗಿ ನಮ್ಮಿಂದ ಯಾವುದೇ ರೀತಿಯಾದಂತಹ ಅಪಾಯಿಂಟ್ಮೆಂಟ್ ಅನ್ನು ಅವನು ತೆಗೆದುಕೊಳ್ಳುವುದಿಲ್ಲ. He comes unannounced. ಆತನು ಪ್ರಕಟಿಸದೆಯೇ ಆತನು ಹಾಗೆ ಬರುತ್ತಾನೆ. So coming of the Lord Jesus Christ for the church, for the saints shall be like that. It can happen anytime. ಕರ್ತನಾಗಿರುವಂತ ಯೇಸು ಕ್ರಿಸ್ತನು ತನ್ನ ವಿಶ್ವಾಸಿಗಳಿಗಾಗಿ, ತನ್ನ ಸಭೆಗಾಗಿ ಬರುವಂತಹ ಆ ಒಂದು ಬರೋಣವು ಅದು ಯಾವಾಗ ಬೇಕಾದರೂ ಆಗಬಹುದು. ಅದು ಪ್ರಕಟಿಸದೆ ಹಾಗೆಯೇ ಆತನು ಬರುವಂತದ್ದು. When we come to the New Testament, we see very clearly that even the apostles and even the believers who lived at that time were living in the expectation that Jesus Christ shall come for the saint in their time itself. ನಾವು ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ನಾವು ನೋಡುತ್ತೇವೆ,
ಅಪೊಸ್ತಲರು ಹಾಗೂ ಆಗಿದ್ದಂತಹ ಶಿಷ್ಯರು ಮತ್ತು ಪೌಲನು ಅವರ ಕಾಲಘಟ್ಟದಲ್ಲಿಯೇ ಅಂದರೆ ಮೊದಲನೇ ಶತಮಾನದಲ್ಲಿಯೇ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಆತನು ಮೇಘಗಳಲ್ಲಿ ಬರುತ್ತಾನೆ, ನಮ್ಮನ್ನ ಆತನು ಕರೆದೊಯ್ಯುತ್ತಾನೆ ಎನ್ನುವಂತಹ ಆ ಒಂದು ನಿರೀಕ್ಷೆಯಲ್ಲಿ ಅವರೆಲ್ಲರೂ ಜೀವಿಸುತ್ತಾ ಇದ್ದರು. When we say that there are no signs for his coming for the saints, ತನ್ನ ವಿಶ್ವಾಸಿಗಳಿಗಾಗಿ ಆತನ ಬರುಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಗುರುತು ಅಥವಾ ಯಾವುದೇ ಸೂಚನೆಗಳು ಇಲ್ಲ ಎಂದು ಹೇಳಿದಾಗ, necessary to state that for the coming with the saints, which is the second phase of his second coming, well, the clear signs are given in the scripture. ಆತನು ಆತನ ಎರಡನೇ ಬರಣದ ಮೊದಲನೇ ಹಂತದಲ್ಲಿ ವಿಶ್ವಾಸಿಗಳಿಗಾಗಿ ಬರುವುದಕ್ಕೆ ಯಾವುದೇ ಸೂಚನೆಗಳಿಲ್ಲ. ಆದರೆ ಆತನು ಆ ವಿಶ್ವಾಸಗಳನ್ನ ಕರ್ಕೊಂಡು ಹೋಗಿ ಎರಡನೇ ಬರಣದ ಎರಡನೇ ಹಂತದಲ್ಲಿ ವಿಶ್ವಾಸಿಗಳೊಂದಿಗೆ ಆತನು ಈ ಭೂಮಿಗೆ ಬರುವ ಘಟನೆಯ ಕುರಿತಾಗಿ ಅನೇಕ ಸೂಚನೆಗಳನ್ನ, ಅನೇಕ ಗುರುತುಗಳನ್ನ ಕರ್ತನು ತಿಳಿಸಿದ್ದಾನೆ. This two phases of his coming is just 7 years gap. ಈ ಆತನ ಎರಡನೇ ಬರುಣದ ಈ ಎರಡು ಹಂತಗಳ ನಡುವೆ 7 ವರ್ಷಗಳ ಆ ಒಂದು ಗ್ಯಾಪ್ ಇದೆ, ಅಂತರವಿದೆ. So these signs that are given for that second phase of his second coming can happen or can start happening even before the first phase of his coming. ಅನ್ನುವಾಗ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಎರಡನೇ ಬರುಣದ ಎರಡನೇ ಹಂತದ ಆ ಒಂದು ಘಟನೆಗಳ ಸೂಚನೆಗಳು ಅವು ಆತನ ಬರುಣದ ಮೊದಲನೆಯ ಹಂತದ ಘಟನೆ ನಡೆಯುವುದಕ್ಕೆ ಮುಂಚೆಯೇ ಸಂಭವಿಸುತ್ತಾ ಬರಬಹುದು. The time between these two phases, well, the signs of his second phase of the second coming shall be more intense and more severe. ಅನ್ನುವಾಗ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಎರಡನೇ ಬರುಣದ ಮೊದಲನೇ ಹಂತಕ್ಕಿಂತ ಎರಡನೇ ಹಂತದ ಕುರಿತಾದಂತ ಪ್ರವಾದನೆಗಳು, ಆ ಗುರುತುಗಳು ಸೂಚನೆ ಹೇಳಲ್ಪಟ್ಟಿರೋದ್ರಿಂದ ಆ ಗುರುತುಗಳು, ಆ ಸೂಚನೆಗಳು ಮೊದಲಿಗಿಂತಲೂ ಹೆಚ್ಚು ತೀಕ್ಷ್ಣವಾಗಿಯೂ ಹೆಚ್ಚು ಭಯಾನಕವಾಗಿಯೂ ಇರುವಂತವುಗಳಾಗಿರುತ್ತವೆ. But these signs are as a beginning in a very small way can happen even many years before that itself. ಅನ್ನುವಾಗ ಆತನ ಆ ಎರಡನೇ ಬರುಣದ ಎರಡನೇ ಹಂತದ ಘಟನೆಗಳು ಅವು ಅನೇಕ ವರ್ಷಗಳ ಹಿಂದೆಯೇ ಚಿಕ್ಕದಾಗಿ ಅವು ನೆರವೇರುತ್ತಾ ಬರಬಹುದು. What I'm trying to explain is, well, the things that are seeing around these days, well, are something that we cannot ignore. ಅಂದ್ರೆ ನಾನು ಏನನ್ನ ಹೇಳ ಬಯಸ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈ ನಮ್ಮ ದಿನಮಾನಗಳಲ್ಲಿ ಸಂಭವಿಸುತ್ತಾ ಇರುವಂತಹ ಈ ಎಲ್ಲಾ ಘಟನೆಗಳನ್ನ ನೋಡುವಾಗ ಆತನ ಬರುಣದ ವಿಷಯವಾದಂತಹ ಸಂಗತಿಗಳನ್ನ, ಉಪದೇಶವನ್ನ ನಾವು ಯಾವುದೇ ಕಾರಣಕ್ಕೂ ಕೂಡ ನಾವು ಅಲ್ಲಗಳೆಯಬಾರದು. What we see around may not be the sign of his second coming itself. ನಾವು ಸುತ್ತಮುತ್ತ ನೋಡುತ್ತಾ ಇರುವಂತ ಈ ಘಟನೆಗಳು ಒಂದು ವೇಳೆ ಆತನ ಎರಡನೇ ಬರುಣದ ಸೂಚನೆಯಾಗಿಲ್ಲದೆ ಇರಬಹುದು. But we can consider it as the beginning of the signs. ಆದ್ರೆ ನಾವು ಅದನ್ನ ಪರಿಗಣಿಸಬಹುದು ಏನಂತ ಹೇಳಿದ್ರೆ, ಇದು ಆತನ ಎರಡನೆಯ ಬರುಣದ ಒಂದು ಪ್ರಾರಂಭ ಎಂಬುದಾಗಿ ನಾವು ಪರಿಗಣಿಸಬಹುದು. So though the signs are for the glorious appearance, when we see the beginning of the signs, well, we cannot close our eyes to that. ನಾವುಗಳು ಇವೆಲ್ಲವನ್ನು ನೋಡುವಾಗ ಆತನ ಬರುಣದ ಕುರಿತಾದಂತ ಪ್ರಾರಂಭದ ಗುರುತುಗಳಾಗಿ ನಾವು ನೋಡುತ್ತಾ ಇದ್ದೇವೆಂಬುದಾಗಿ ಹೇಳಿದರೆ ನಾವು ಯಾವುದೇ ಕಾರಣಕ್ಕೂ ನಮ್ಮ ಕಣ್ಣುಗಳನ್ನ ಮುಚ್ಚಿಕೊಂಡು ಕುಳಿತಿರಲು ಸಾಧ್ಯವಿಲ್ಲ. When we see all that, we know that the Lord's coming for the church is nearer than anything else, any other time. ನಾವು ಅದೆಲ್ಲವನ್ನ ನೋಡುವಾಗ ಕರ್ತನಾಗಿರುವ ಯೇಸು ಕ್ರಿಸ್ತನ ತನ್ನ ಸಭೆಗಾಗಿ ಬರುವಂತಹ ಆ ಒಂದು ಬರುಣವು ಬಹಳ ಬಹಳ ಸಮೀಪವಾಗಿದೆ ಎಂಬುದನ್ನ ನಾವು ಮನಗಂಡವರಾಗಿರುತ್ತೇವೆ. Now when we look around, it seems that the signs of the end times we see very much around us. ನಾವು ನಮ್ಮ ಸುತ್ತಲೂ ನೋಡುವಾಗ, ನಮ್ಮ ಸುತ್ತಲಿನ ಘಟನೆಗಳನ್ನ ನೋಡುವಾಗ ಕರ್ತನಾಗಿರುವಂತ ಯೇಸು ಕ್ರಿಸ್ತನ
ಆ ಬರೋಣದ ಆ ಎಲ್ಲ ಆ ಸೂಚನೆಗಳು ಘಟನೆಗಳ ನೆರವೇರುವಿಕೆ ಬಹಳವಾಗಿ ನಮ್ಮ ಕಣ್ಣ ಮುಂದೆಯೇ ಸಂಭವಿಸುತ್ತಾ ಇವೆ, ನೆರವೇರುತ್ತಾ ಇವೆ. Now let us come to 2 Timothy chapter 3. ನಾವು 2ನೇ ತಿಮೋಥೆಯನ ಪತ್ರಿಕೆ 3ನೇ ಅಧ್ಯಾಯಕ್ಕೆ ಬರೋಣ. There Apostle Paul tells about the the condition of the society in the end times. ಕಡೆ ದಿವಸಗಳಲ್ಲಿ ಸಮಾಜದ ಸ್ಥಿತಿ ಹೇಗಿರುತ್ತದೆ ಎಂಬುದಾಗಿ ಅಪೊಸ್ತಲನಾಗಿರುತ್ತ ಪೌಲನವರು ಹೇಳುತ್ತಾನೆ. There in verse 1 itself, he says that in the last days, perilous times shall come. ಅಲ್ಲಿ ಹೇಳ್ತಾನೆ, ಆದರೆ ಕಡೆ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುವವೆಂಬುದನ್ನು ತಿಳಿದುಕೋ. Notice that word, perilous. ನೋಡುವಾಗ ಕಠಿಣ. If you want an explanation for that word, you will have to turn to Matthew's Gospel chapter 8 verse 28. ಅದಕ್ಕೆ ನೀವು ವಿವರಣೆ ಬೇಕು ಎಂಬುದಾಗಿ ಹೇಳಿದ್ರೆ ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯ ಅದರ 28ನೇ ವಾಕ್ಯವನ್ನ ನೋಡಿರಿ. We won't go into that portion. I will just mention that. ಆ ವಾಕ್ಯವು ಹೀಗೆ ಹೇಳುತ್ತದೆ, Matthew chapter 8 verse 28. Yeah. In that verse, we read about that demon-possessed person in the place of Gadarenes. ಅನ್ನುವಾಗ ಗದರೇನರ ಸೀಮೆಯಲ್ಲಿದ್ದಂತ ದೆವ್ವ ಹಿಡಿದ ಒಬ್ಬ ವ್ಯಕ್ತಿಯ ಕುರಿತಾಗಿ ಆ ವಾಕ್ಯ ಮಾತನಾಡುತ್ತದೆ. Read it, brother. Okay, read, brother, 28. ಆಮೇಲೆ ಆತನು ಆಚೆ ದಡಕ್ಕೆ ಗದರೇನರ ಸೀಮೆಗೆ ಮುಟ್ಟಿದಾಗ ದೆವ್ವ ಹಿಡಿದವರಿಬ್ಬರು ಸಮಾಧಿಯ ಗವಿಗಳೊಳಗಿಂದ ಹೊರಟು ಆತನೆದುರಿಗೆ ಬಂದರು. ಅವರು ಬಹು ಉಗ್ರರಾಗಿದ್ದರಿಂದ ಆ ದಾರಿಯಲ್ಲಿ ಯಾರು ತಿರುಗಾಡಲಾರದೆ ಇದ್ದರು. Yeah, there Matthew says that he was exceeding fierce. ನೋಡುವಾಗ ಅವರು ಉಗ್ರರಾಗಿದ್ದರಿಂದ ಎಂದು ಮತ್ತಾಯನು ಬರೆಯುತ್ತಾನೆ. It is the same word. ಅದೇ ಪದ ಇಲ್ಲಿರುವಂತಹ ಕಠಿಣ ಕಾಲ ಅನ್ನುವಂತಹ ಅದೇ ಪದ ಅಲ್ಲಿ ಕೂಡ ಬಳಸಲ್ಪಟ್ಟಿದೆ. So just imagine that demon-possessed man. ನೀವು ಈ ದೆವ್ವ ಹಿಡಿದ ವ್ಯಕ್ತಿಯನ್ನ ನೀವು ಊಹಿಸಿಕೊಳ್ಳಿರಿ. In Mark 5 also we see about him. You can read it later. ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯದಲ್ಲಿಯೂ ಕೂಡ ಆ ವ್ಯಕ್ತಿಯ ಕುರಿತಾಗಿ ಬರೆಯಲ್ಪಟ್ಟಿದೆ. ನಂತರ ನೀವು ಅದನ್ನ ನೋಡಿಕೊಳ್ಳಬಹುದು. If you tie him and make him put him in some place, well, he will break that fetters and free himself. ಆತನ ಎಲ್ಲಿಗಾದ್ರೂ ಕಟ್ಟಿ ಹಾಕಿದರೆ, ಎಲ್ಲಿಯಾದ್ರೂ ಆತನನ್ನ ಬಂಧಿಸಿಟ್ಟರೂ ಕೂಡ ಆ ಎಲ್ಲ ಬಂಧಗಳನ್ನ ಆತನು ಕಳಚಿ ಹಾಕಿ ಆತನ ಮುನ್ನುಗ್ಗುವವನಾಗುತ್ತಾನೆ. No one was able to control him. ಯಾರಿಂದಲೂ ಕೂಡ ಅವನನ್ನ ನಿಯಂತ್ರಿಸಲಿಕ್ಕೆ ಸಾಧ್ಯವಾಗುತ್ತಿರಲಿಲ್ಲ. He used to take a stone and hit himself and hurt himself. ನೋಡುವಾಗ ಆತನು ಕಲ್ಲನ್ನ ತೆಗೆದುಕೊಂಡು ತನಗೆ ತಾನೇ ಗಾಯ ಮಾಡಿಕೊಳ್ಳುತ್ತಾ ಇದ್ದನು. People were afraid to walk that way. ಜನರು ನೋಡುವಾಗ ಆ ಮಾರ್ಗದಲ್ಲಿ ನಡೆದುಕೊಂಡು ಹೋಗ್ಲಿಕ್ಕೂ ಕೂಡ ಭಯ ಪಡ್ತಾ ಇದ್ರು. The description of that man clearly shows the condition of the times now. ಆ ಮನುಷ್ಯನ ಆ ಒಂದು ಉಗ್ರತೆಯುಳ್ಳವನಾಗಿ ನಡೆಯುವ ಆ ಒಂದು ಸ್ಥಿತಿಯೇ ಈ ಒಂದು ಕಡೆ ದಿವಸಗಳಲ್ಲಿ ಕಠಿಣ ಕಾಲಗಳು ಅಂದ್ರೆ ನಾವಿರುವಂತ ದಿನಗಳ ಪರಿಸ್ಥಿತಿಯನ್ನ ವಿವರಿಸುವಂತದ್ದಾಗಿದೆ. Think about the time we are living, the condition of the times in which we are living. ನಾವಿರುವಂತಹ ದಿನಗಳ ಪರಿಸ್ಥಿತಿಯನ್ನ, ನಾವು ಜೀವಿಸುತ್ತಿರುವಂತ ಈ ದಿನಗಳನ್ನ ಒಂದು ನಿಮಿಷ ನೀವು ಆಲೋಚನೆ ಮಾಡಿ ನೋಡಿರಿ. Nobody is able to control anything. ಯಾರು ಕೂಡ ಯಾವುದನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯವಾಗುತ್ತಾ ಇಲ್ಲ. It's true about the families. ಇದು ಕುಟುಂಬಗಳ ವಿಷಯದಲ್ಲಿಯೂ ಕೂಡ ಸತ್ಯವೇ ಆಗಿದೆ. It's true about the individual lives. ಪ್ರತಿಯೊಬ್ಬರ ವೈಯಕ್ತಿಕ ಜೀವಿತದ ವಿಷಯದಲ್ಲಿಯೂ ಕೂಡ ಸತ್ಯವಾದದ್ದಾಗಿದೆ. It's true about the nations also. ಅದು ದೇಶಗಳ ವಿಷಯದಲ್ಲಿಯೂ ಕೂಡ ಸತ್ಯವಾದದ್ದೇ ಆಗಿದೆ. I don't have to explain that. You just have to read the newspaper every day. You will find it all there. ನಾನು ಅದನ್ನ ವಿವರಿಸಬೇಕಾಗಿಲ್ಲ. ನೀವು ಪ್ರತಿದಿನವೂ ಕೂಡ ವರ್ತಮಾನ ಪತ್ರಿಕೆ ನ್ಯೂಸ್ ಪೇಪರ್ ತೆಗೆದು ನೋಡ್ರಿ. ಆ ಪೇಪರ್ನ ಓದುವಾಗ ನೀವಾಗಿ ಅದೆಲ್ಲವನ್ನ ಅರ್ಥ ಮಾಡಿಕೊಳ್ಳುತ್ತೀರಿ. People have become like that demon-possessed man. ಇವತ್ತಿನ ಜನರೆಲ್ಲ ಏನಾಗಿದ್ದಾರೆ ಅಂದ್ರೆ ಮತ್ತಾಯನ ಸುವಾರ್ತೆ 8:28 ಓದಿದಂತ ದೆವ್ವ ಹಿಡಿದ ಮನುಷ್ಯನ ಹಾಗೆಯೇ ಆಗಿದ್ದಾರೆ. If Paul said that perilous times shall come, we are in such times. We are living in that time. ಆ ಪೌಲ್ ಹೇಳುತ್ತಾನೆ,
ಕಡೆ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುವವೆಂಬುದನ್ನು ತಿಳಿದುಕೊ ಎಂಬುದಾಗಿ ನಾವು ಅಂತಹ ಕಾಲಘಟ್ಟಗಳಲ್ಲಿ ಜೀವಿಸುತ್ತಿದ್ದೇವೆ. If you look at the verses 2 to 5 in 2 Timothy 3, we see a list of descriptions, items given for to describe the condition of the people in the end times. ಈ ಕಡೆ ದಿವಸಗಳಲ್ಲಿ ಇರುವಂತ ಜನರ ಪರಿಸ್ಥಿತಿಯನ್ನು ವಿವರಿಸುವುದಕ್ಕಾಗಿ 2ನೇ ವಚನ ಮುಂದಕ್ಕೆ ಓದುವಾಗ ಪೌಲನು ಒಂದು ಜನರ ಪಟ್ಟಿಯನ್ನ ಕೊಡುತ್ತಾನೆ. ಜನರು ಯಾವ ಮನಸ್ಥಿತಿಯಲ್ಲಿ ಇರುವವರಾಗಿರುತ್ತಾರೆ ಎಂದು. About 19-20 items are given as description there. ಅಲ್ಲಿ 19ರಿಂದ 20 ವಿವಿಧ ರೀತಿಯ ಜನರ ವಿವರಣೆಗಳನ್ನ ಅಲ್ಲಿ ಕೊಟ್ಟಿದ್ದಾನೆ. It tells that men shall be lovers of their own self. ಅನ್ನುವಾಗ ಮನುಷ್ಯರು ಸ್ವಾರ್ಥ ಚಿಂತಕರಾಗಿರುತ್ತಾರೆ ಎಂದು ಮೊದಲನೇದಾಗಿ ಹೇಳಿದೆ. That's exactly what we see these days. ಈ ದಿನಗಳಲ್ಲಿ ನಾವು ಅದನ್ನೇ ನೋಡುತ್ತೇವೆ. People are self-centered. ಜನರೆಲ್ಲರೂ ಕೂಡ ಸ್ವಾರ್ಥ ಚಿಂತಕರೇ. They don't have any care for others. ಇತರರ ಬಗ್ಗೆ ಅವ್ರು ಯಾವುದೇ ರೀತಿಯಲ್ಲಿ ಕೂಡ ಚಿಂತಿಸುವುದಿಲ್ಲ, ಹಾರೈಕೆ ಮಾಡುವುದಿಲ್ಲ. The biggest activity these days is take selfies and put the photos in Instagram, this thing, that thing in social media, and enjoy themselves and get likes from others. ಇವತ್ತಿನ ಒಂದು ಸ್ಥಿತಿನ ನೋಡುವಾಗ ಸೆಲ್ಫಿ ತಕ್ಕೊಳ್ಳುತ್ತಾರೆ, ಇನ್ಸ್ಟಾಗ್ರಾಮ್ ನಲ್ಲಿಯೋ ಅಥವಾ ಫೇಸ್ಬುಕ್ ನಲ್ಲಿ ಹಾಕುತ್ತಾರೆ. ಅದರ ಮೂಲಕವಾಗಿ ಜನರಿಂದ ಅವರು ಲೈಕ್ಸ್ ಗಳನ್ನ ಅಷ್ಟು ಲೈಕ್ಸ್ ಗಳನ್ನ ಪಡೆಯುವುದರಲ್ಲಿಯೇ ಇವತ್ತಿನ ಜನರು ಆಸಕ್ತರಾಗಿ ಮಗ್ನರಾಗಿದ್ದಾರೆ. And counting the likes they enjoy. That is what's happening. That's the biggest activity these days. ಈ ದಿನಗಳಲ್ಲಿ ಬಹುದೊಡ್ಡ ಚಟುವಟಿಕೆ ಅದೇ ಆಗಿದೆ. ಇಷ್ಟು ಲೈಕ್ಸ್ ಗಳು ಬಂದಿದೆ ಎಂಬುದಾಗಿ ಬಹಳ ಸಂತೋಷ ಪಡುತ್ತಾರೆ. ತಮ್ಮ ವಿಷಯದಲ್ಲಿ ತಾವೇ ಆನಂದ ಪಡುತ್ತಾ ಇರುತ್ತಾರೆ. You don't have to go into all the items. I was just mentioning the first one. ನಾನು ಎಲ್ಲವುಗಳಿಗಾಗಿ ನಾನು ಹೋಗುತ್ತಾ ಇಲ್ಲ, ಆದರೆ ಮೊದಲನೇದನ್ನು ಮಾತ್ರ ನಿಮಗೆ ಹೇಳಿದ್ದೇನೆ. Later on you can read the other things and look at the things happening around us. ಅನುರಾಗ ಮುಂದಿನ ಸಂಗತಿಗಳನ್ನು ನೋಡಿಕೊಂಡವರಾಗಿ ನಮ್ಮ ಸುತ್ತಲೂ ಆಗುತ್ತಿರುವಂತಹ ಈ ಸಂಗತಿಗಳನ್ನು ಕುರಿತಾಗಿ ನೀವೇ ಆಲೋಚನೆ ಮಾಡಬಹುದು. And these characteristics are not just in the unbelievers or the worldly people, but we see it in the believers also. ಇಲ್ಲಿ ಹೇಳಲ್ಪಟ್ಟಂತಹ ಈ ಒಂದು ಸ್ವಭಾವಗಳ ಪಟ್ಟಿನ ನೋಡುವಾಗ ಇವೆಲ್ಲವೂ ಕೂಡ ಕೇವಲ ಅವಿಶ್ವಾಸಿಗಳಲ್ಲಿ ಮಾತ್ರ ಕಂಡು ಬರುವಂತಹ ಆ ಗುಣ ಸ್ವಭಾವಗಳು, ಗುಣಲಕ್ಷಣಗಳು ಅಲ್ಲ. ಈ ವಿಶ್ವಾಸಿಗಳಲ್ಲಿಯೂ ಕೂಡ ಈ ಗುಣಲಕ್ಷಣಗಳು ಕಂಡು ಬರುತ್ತಾ ಇವೆ, ಕಂಡು ಬರುವಂತವುಗಳಾಗಿವೆ. The last one in that list is having a form of godliness but denying the power of it. ಈ ಒಂದು ಪಟ್ಟಿಯಲ್ಲಿ ಕೊನೆಯದಾಗಿ ನೋಡುವಾಗ ಅಲ್ಲಿ ಹೇಳುತ್ತಾರೆ, ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವೆನ್ನುವವರು ಆಗಿರುವರು. Very true, isn't it? ಇದು ನಿಜ ಅಲ್ಲವೇ? We see everywhere the form of godliness. ನೋಡ್ತೇವೆ ಇವತ್ತು ಎಲ್ಲ ಕಡೆಗಳಲ್ಲಿಯೂ ಕೂಡ ಭಕ್ತಿಯ ವೇಷ ಇದೆ. You look at any area, the religiosity is very much increasing. Religion is big now. ಈಗ ನೀವು ಯಾವುದೇ ಕಡೆ ನೋಡಿದ್ರೆ ಧಾರ್ಮಿಕತೆ ಅನ್ನುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಎಲ್ಲಾ ಕಡೆಗಳಲ್ಲಿಯೂ ಕೂಡ ಈ ಧಾರ್ಮಿಕತೆ ಇದೆ. But spirituality and the true godliness, well, it is not there at all. ಆದ್ರೆ ಆತ್ಮಿಕತೆ ಅನ್ನುವಂಥದ್ದಾಗಲಿ ಅಥವಾ ನಿಜವಾದ ಧಾರ್ಮಿಕತೆಯನ್ನು ಈ ದಿನಗಳಲ್ಲಿ ಎಲ್ಲಿಯೂ ಕೂಡ ನಾವು ಕಾಣಲಿಕ್ಕೆ ಸಾಧ್ಯವಿಲ್ಲ. Well, when we see all this, we should remember that, well, we are living in end times. ಇದೆಲ್ಲವನ್ನು ನೋಡುವಾಗ ನಾವು ಅರ್ಥ ಮಾಡಿಕೊಳ್ಳಬೇಕು ಏನಂದ್ರೆ ನಾವು ಕಡೆ ದಿವಸಗಳಲ್ಲಿ ಜೀವಿಸುತ್ತಾ ಇದ್ದೇವೆ ಎಂಬುದನ್ನ. We don't have time to go into all those items. I'm leaving that passage behind. ನಾನು ಆ ಎಲ್ಲ ವಿಷಯಗಳನ್ನು ನೋಡ್ಲಿಕ್ಕೆ ಸಮಯ ಇಲ್ಲೋದ್ರಿಂದ ನಾನು ಆ ವಾಕ್ಯಭಾಗವನ್ನ ಅಲ್ಲಿಗೆ ನಿಲ್ಲಿಸುತ್ತೇನೆ. Just few hours before the Lord Jesus Christ went to the cross, ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಶಿಲುಬೆಗೆ ಏರಿಸಲ್ಪಡುವುದಕ್ಕೆ ಕೆಲವು ಗಂಟೆಗಳ ಮುಂಚೆ the Lord shared with the disciples about the nature of the end times. ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಕಡೇ ದಿವಸಗಳ ಆ ಒಂದು ಸ್ವಭಾವಗಳನ್ನ, ಅದರ ಒಂದು ಗುಣಲಕ್ಷಣಗಳನ್ನ ಶಿಷ್ಯರೊಂದಿಗೆ ಹಂಚಿಕೊಂಡಿದ್ದನು.
He didn't give the details of it, but a gist of it, the summary of it, he told them. ಆತನು ಅವುಗಳ ಒಂದು ಪಟ್ಟಿಯನ್ನು ಕೊಡಲಿಲ್ಲ, ಆದರೆ ಅವುಗಳ ಸಾರಾಂಶವನ್ನ ತನ್ನ ಶಿಷ್ಯರಿಗೆ ಕೊಟ್ಟನು. If you look at them, well, we see the beginning of these things in this present time in which we are living. ಅವುಗಳನ್ನ ನೋಡುವಾಗ ಅವುಗಳ ಪ್ರಾರಂಭವನ್ನ ನಮ್ಮ ಈ ದಿನಮಾನಗಳ ಜೀವಿತದಲ್ಲಿ ನಾವು ಅದನ್ನ ನೋಡುತ್ತಾ ಇದ್ದೇವೆ. Now, when you come to Luke's Gospel, chapter 21, ಲೂಕನ ಸುವಾರ್ತೆ 21ನೇ ಅಧ್ಯಾಯಕ್ಕೆ ನಾವು ಬಂದರೆ, there in verse 10, the Lord said like this. ಅದರ 21ನೇ ಅಧ್ಯಾಯ ಅದರ 10ನೇ ವಚನದಲ್ಲಿ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಹೀಗೆ ಹೇಳಿದ್ದಾನೆ, Nation shall rise against nation and kingdom against kingdom. ಆಗ ಆತನು ಅವರಿಗೆ ಹೇಳಿದ್ದೇನೆಂದರೆ, ಜನಕ್ಕೆ ವಿರೋಧವಾಗಿ ಜನವು, ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯವು ಏಳುವವು. This is actually the sign of the glorious appearance of the Lord, or the Lord's coming with the saints. ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಎರಡನೇ ಬರುಣದ ಎರಡನೇ ಹಂತ ಅಂತ ಹೇಳಿದ್ರೆ, ವಿಶ್ವಾಸಿಗಳೊಂದಿಗೆ ಆತನು ಬರುವುದರ ಸೂಚನೆಯಾಗಿ ಇದನ್ನು ನಾವು ನೋಡುತ್ತಾ ಇದ್ದೇವೆ. But as I explained, just before the coming of the Lord to the earth with the saints, which we call as the glorious appearance, the things which are mentioned here may become more evident and intense. ನೋಡುವಾಗ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ತನ್ನ ವಿಶ್ವಾಸಿಗಳೊಂದಿಗೆ ಆತನು ಈ ಭೂಮಿಗೆ ಬರುವಂತಹ ಆ ಒಂದು ಮಹಿಮಾ ಬರೋಣದ ವಿಷಯವಾಗಿ ನೋಡುವಾಗ, ಇಲ್ಲಿ ಬರೆಯಲ್ಪಟ್ಟಂತ ಈ ಮಾತುಗಳು ಆ ಒಂದು ಕಾಲಘಟ್ಟದಲ್ಲಿ ಇನ್ನೂ ಹೆಚ್ಚು ತೀಕ್ಷ್ಣವಾಗಿ ಸಂಭವಿಸುತ್ತಾ ಇರುವ ಘಟನೆಗಳಾಗಿರುತ್ತವೆ. But as I explained earlier, the beginnings of it have started already. ನಾನು ಮೊದಲು ಹೇಳಿದ ಹಾಗೆ ಆತನ ಬರೋಣದ ಮುನ್ಸೂಚನೆಯ ಗುರುತುಗಳು ಈಗಾಗಲೇ ಪ್ರಾರಂಭವಾಗಿವೆ. ಆ ಸೂಚನೆಗಳ ಪ್ರಾರಂಭ ಈಗಾಗಲೇ ಪ್ರಾರಂಭವಾಗಿದೆ. Nation rising up against nation, we see very much around us. ಜನಕ್ಕೆ ವಿರುದ್ಧವಾಗಿ ಜನವು, ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯ ಅನ್ನುವಂತ ಈ ಒಂದು ಘಟನೆಯು ನಮ್ಮ ಸುತ್ತಮುತ್ತಲೂ ಕೂಡ ಈಗಾಗಲೇ ತುಂಬಾ ಅಧಿಕವಾಗಿ ಸಂಭವಿಸುತ್ತಾ ಇದೆ. Especially we see that very, very clearly these days. ಈ ದಿನಗಳಲ್ಲಿ ಅವುಗಳನ್ನು ನಾವು ಬಹಳ ಸ್ಪಷ್ಟವಾಗಿ ನೋಡುತ್ತೇವೆ. Think about our own condition, our own relationship with our neighboring nations. ನಮ್ಮ ದೇಶದ ಒಂದು ಪರಿಸ್ಥಿತಿ ನಮ್ಮ ನೆರೆಯ ದೇಶದೊಂದಿಗೆ ಹೇಗೆ ಇದೆ ಎಂಬುದನ್ನ ನಾವು ನೋಡಿದರೆ ಸಾಕು ಗೊತ್ತಾಗುತ್ತದೆ. Think about the relationship of Israel to that about 21, 22 Arab nations around them. ಇಸ್ರೇಲ್ ಮತ್ತು ಅದರ ಸುತ್ತಲಿರುವಂತಹ ಸುಮಾರು 22 ಅರಬ್ ರಾಷ್ಟ್ರಗಳೊಂದಿಗೆ ಇಸ್ರೇಲ್ಗೆ ಇರುವಂತಹ ಹೋರಾಟ. Until recently, China was cooperating and relating with everyone. ಈ ಇತ್ತೀಚಿನ ದಿನಗಳವರೆಗೂ ಕೂಡ ಚೀನಾ ದೇಶವು ಎಲ್ಲರೊಂದಿಗೂ ಕೂಡ ಸಹಕಾರ ಕೊಡುತ್ತಾ ಸಹಕಾರದೊಂದಿಗೆ ಮುಂದುವರಿಯುತ್ತಾ ಇತ್ತು. And now with the COVID-19, we see, even that relationship with US or with India or with Western countries being severed. ಈಗ ನೋಡುವಾಗ ಈ COVID-19 ನ ಕಾರಣದಿಂದಾಗಿ ಅಮೆರಿಕ ದೇಶದೊಂದಿಗೆ, ಭಾರತ ದೇಶದೊಂದಿಗೆ, ಯುರೋಪಿನ ರಾಷ್ಟ್ರಗಳೊಂದಿಗೆ ಚೀನಾ ಸಂಬಂಧವು ಹಳಸಿದೆ ಎಂಬುದಾಗಿ ಓದುತ್ತೇವೆ. Relationships between the nations are strained now in this present time. ಈ ಒಂದು ವರ್ತಮಾನ ಕಾಲದಲ್ಲಿ ದೇಶಗಳ ನಡುವಿನ ಸಂಬಂಧವು ಅದೇನಾಗ್ತದೆ ಅಂತ ಹೇಳಿದ್ರೆ ಹಳಸಿ ಹೋಗುತ್ತಾ ಇದೆ. In fact, in the time of problems, people should come closer, isn't it? ಸಮಸ್ಯೆಗಳು ಬರುವಾಗ ಜನರೆಲ್ಲರೂ ಕೂಡ ಒಗ್ಗಟ್ಟಾಗಿ ಬರಬೇಕಲ್ಲವೇ, ಇನ್ನೂ ಹತ್ತಿರವಾಗಬೇಕಲ್ಲವೇ? There was, when the time of the COVID-19 started, people were telling that we will have to work together to face this problem. ಈ ಒಂದು COVID-19 ಪ್ರಾರಂಭವಾದಂತ ಆ ದಿನಗಳಲ್ಲಿ ಎಲ್ಲರೂ ಜನ ಹೇಳ್ತಾ ಇದ್ರು, ನಾವೆಲ್ಲರೂ ಕೂಡ ಒಟ್ಟಾಗಿ ಕೈ ಜೋಡಿಸಿ ಈ COVID-19 ವಿರುದ್ಧವಾಗಿ ಹೋರಾಡೋಣ ಎಂಬುದಾಗಿ ಹೇಳುತ್ತಾ ಇದ್ದರು. Now, as months progress, what we see is not togetherness. What we see is, the relationships being strained. ಆದರೆ ತಿಂಗಳುಗಳು ಕಳೆದ ನಂತರ ಈಗ ನೋಡುತ್ತೇವೆ, ಎಲ್ಲರೂ ಒಗ್ಗಟ್ಟಾಗಿ ಕೂಡಿ ಬರುವುದರ ಬದಲಾಗಿ ಎಲ್ಲರೂ ಕೂಡ ಚದರಿ
ಅವರು ಹೋದವರಾಗಿದ್ದಾರೆ. The nations rising against the nations. ನೋಡುವಾಗ ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯವು, ಜನಕ್ಕೆ ವಿರುದ್ಧವಾಗಿ ಜನವು ಹೇಳುತ್ತಾ ಇವೆ. Let me not go into the details of that. ನಾನು ಅದರ ಆ ವಿವರಕ್ಕೆ ನಾನು ಹೋಗುವುದಿಲ್ಲ. In every way, Iran, Turkey, Syria, in every place we see this being, fulfilled. ಇದನ್ನು ನೋಡುವಾಗ ನಾವು ಆ ಇರಾನ್ ದೇಶವನ್ನ ನೋಡುತ್ತೇವೆ, ಟರ್ಕಿ ದೇಶವನ್ನ ನೋಡುತ್ತೇವೆ, ಸಿರಿಯಾ ದೇಶವನ್ನ ನೋಡುತ್ತೇವೆ ಮತ್ತು ಇತರ ಅರೇಬಿಯಾ ದೇಶಗಳನ್ನ ನಾವು ನೋಡುವಾಗ ಈ ಎಲ್ಲಾ ಮಾತುಗಳು ಕೂಡ ಅಕ್ಷರಶವಾಗಿ ನೆರವೇರುತ್ತಾ ಇವೆ ಎಂಬುದನ್ನು ನಾವು ಕಾಣುತ್ತೇವೆ. In Luke 21 verse 11, the Lord continued giving the signs of the end times. ಅಂತ್ಯ ದಿನಗಳ ಸೂಚನೆಗಳನ್ನ ಕರ್ತನಾಗಿರುವ ಯೇಸು ಕ್ರಿಸ್ತನ ಲೋಕನ ಸುವಾರ್ತೆ 21ನೇ ಅಧ್ಯಾಯ 11ನೇ ವಚನ ಮುಂದಕ್ಕೆ ಕೂಡ ಓದುವಾಗ ಅಲ್ಲಿ ನೋಡುತ್ತೇವೆ. The Lord said about earthquakes. ಕರ್ತನು ಮಹಾ ಭೂಕಂಪಗಳಾಗುವುದರ ಕುರಿತು ಮಾತನಾಡುತ್ತಾನೆ. I hope that you might have noticed the number of earthquakes that were happening in this recent past. ನೀವು ಇತ್ತೀಚಿನ ದಿನಗಳವರೆಗೂ ಕೂಡ ಸಂಭವಿಸುತ್ತಾ ಬಂದಂತಹ ಭೂಕಂಪಗಳನ್ನ ಆ ಭೂಕಂಪಗಳು ಅವು ಹೆಚ್ಚಾಗುತ್ತಾ ಇರುವುದನ್ನ ನೀವು ಕಂಡಿರಬಹುದು. Think about India itself. ಭಾರತದಲ್ಲಿ ಆಲೋಚನೆ ಮಾಡಿರಿ. In the last 3-4 months, earthquakes have happened in various places. ಕಳೆದ 3-4 ತಿಂಗಳುಗಳಲ್ಲಿ ನೋಡುವಾಗ ಭಾರತದ ಅನೇಕ ಕಡೆಗಳಲ್ಲಿ ಈ ಒಂದು ಭೂಕಂಪಗಳು ಸಂಭವಿಸುತ್ತಲೇ ಇವೆ. It happened in Delhi. ದೆಹಲಿಯಲ್ಲಿ It happened in the northeast. ನಾವು ನೋಡುವಾಗ ಈಶಾನ್ಯ ರಾಜ್ಯಗಳಲ್ಲಿ ಸಂಭವಿಸಿತು. It happened in Kerala. ಕೇರಳದಲ್ಲಿ ಕೂಡ ಸಂಭವಿಸಿತು. And in each place, well, it happened many times in fact. ನೋಡುವಾಗ ಈ ಎಲ್ಲ ಸ್ಥಳಗಳಲ್ಲಿ ನೋಡುವಾಗ ಅನೇಕ ಸಾರಿ ಭೂಕಂಪಗಳು ಸಂಭವಿಸಿವೆ. Globally, the number of such things are increasing. The occurrences of earthquakes are increasing. ಜಾಗತಿಕವಾಗಿ ನೋಡುವಾಗ ಭೂಕಂಪಗಳು ಸಂಭವಿಸುತ್ತಲೇ ಇವೆ. ಅವು ಹೆಚ್ಚಾಗಿ And the Lord ಸಂಭವಿಸುತ್ತವೆ. mentioned about the pestilences. ಅದನ್ನುವಾಗ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಅಂಟು ರೋಗಗಳ ವಿಷಯವಾಗಿಯೂ ಕೂಡ, ಉಪದ್ರವಗಳ ವಿಷಯವಾಗಿಯೂ ಕೂಡ The ಮಾತನಾಡುತ್ತಾನೆ. pestilences, that is, the COVID-19 virus problems and things like that comes in that. ನೋಡುವಾಗ ಆ ಒಂದು ಉಪದ್ರವಗಳು ನಂತರ ನೋಡುವಾಗ ಅವು ಅಂಟು ರೋಗಗಳು, ಸಾಂಕ್ರಾಮಿಕ ರೋಗಗಳು ಎಂಬುದಾಗಿ ಹೇಳುವಾಗ ಈಗ ಬಂದಿರುವಂತ COVID-19 ಕೂಡ ಆ ರೀತಿಯಾದಂತ ಸಾಂಕ್ರಾಮಿಕ ರೋಗಗಳು ಅಥವಾ ಅಂಟು ರೋಗಗಳ ಆ ಗುಂಪಿಗೆ These ಸೇರಿದ್ದಾಗಿರುತ್ತದೆ. days we hear about it a lot. ನಾವು ಈ ದಿನಗಳಲ್ಲಿ ಇದರ ಬಗ್ಗೆ ನಾವು ಹೆಚ್ಚಾಗಿ ನಾವು So I don't ಕೇಳಿಸಿಕೊಳ್ಳುತ್ತೇವೆ. have to explain that. ಅದರಿಂದ ನಾನು ಅದರ ಕುರಿತಾಗಿ ಹೆಚ್ಚು Now ವಿವರಿಸಬೇಕಾಗಿಲ್ಲ. somebody may say like this, ಕೆಲವರು ಈ ರೀತಿ ಹೇಳಬಹುದು, our situation like COVID-19 was happening before also, even in the 2nd century, and all that such things had happened. ಕೆಲವರು ಹೇಳುತ್ತಾರೆ ಈ ಒಂದು COVID-19 ಅಂತಹ ಈ ಪರಿಸ್ಥಿತಿಯು ಹಿಂದಿನ ಶತಮಾನಗಳಲ್ಲಿಯೂ ಕೂಡ ಸಂಭವಿಸಿದೆ ಎಂಬುದಾಗಿ ಹೇಳುತ್ತಾರೆ. They may say that it is not unprecedented. Things like this had happened in every century, they may say. ಅವ್ರು ಹೇಳ್ತಾರೆ ಅಂತಂದ್ರೆ ಎದುರು ನೋಡದಂತಹ ಪರಿಸ್ಥಿತಿಯು ಎಲ್ಲ ಪ್ರತಿಯೊಂದೊಂದು ಶತಮಾನಗಳಲ್ಲಿಯೂ ಕೂಡ ಈ ರೀತಿಯಾದದ್ದು ಸಂಭವಿಸಿದೆ ಎಂಬುದಾಗಿ ಅವರು ಹೇಳುತ್ತಾರೆ. That may be true. ಅದು ಸತ್ಯವಾದದ್ದೇ ಆಗಿರಬಹುದು. But let me tell you one thing. ಆದ್ರೆ ನಾನು ಒಂದನ್ನ ಸ್ಪಷ್ಟವಾಗಿ ಹೇಳುತ್ತೇನೆ, The conditions now are different. ಈಗ ಇರುವಂತ ಪರಿಸ್ಥಿತಿಗಳು ಹಿಂದೆ ನಡೆದಂತಹ ಆ ಘಟನೆಗಳ ಪರಿಸ್ಥಿತಿಗಿಂತಲೂ ಕೂಡ ಭಿನ್ನವಾಗಿದೆ. This has affected the whole globe. ಇದು ಇಡೀ ಜಗತ್ತನ್ನೇ ಪರಿಣಾಮ ಬೀರಿದೆ. And not only that, ಅಷ್ಟು ಮಾತ್ರವೇ ಅಲ್ಲ, you might have noticed that in the media, it was telling very clearly that in China itself, more than hundreds of other kinds of viruses are being found, and it is started spreading. ನೋಡುವಾಗ ನಾವು ನ್ಯೂಸ್ ನೋಡ್ತೇವೆ ಅಂತಂದ್ರೆ ಚೀನಾ ದೇಶವೊಂದರಲ್ಲಿಯೇ ಇಂತಹ 100 ವೈರಸ್ಗಳು
ಇದ್ದು ಆ ವೈರಸ್ಗಳು ಈಗ ಬೇರೆ ಬೇರೆ ಕಡೆಗಳಿಗೆ ಹರಡಲಾರಂಭಿಸಿವೆ ಎಂಬುದಾಗಿರುವಂತ ವರ್ತಮಾನವನ್ನ ಕೇಳಿಸಿಕೊಂಡಿದ್ದೇವೆ. And in yesterday's newspaper, it was there that in UK, some other disease have started coming up. ನಿನ್ನೆಯ ವರ್ತಮಾನ ಪತ್ರಿಕೆಯನ್ನು ನೋಡುವಾಗ ಯುನೈಟೆಡ್ ಕಿಂಗ್ಡಮ್ ಇಂಗ್ಲೆಂಡ್ ದೇಶದಲ್ಲಿಯೂ ಕೂಡ ಬೇರೊಂದು ರೀತಿಯ ಕಾಯಿಲೆಯು ಪ್ರಾರಂಭವಾಗಿದೆ. Last 10-15 years, here and there, lot of things like that. Pestilences, we are witnesses to that. ಕಳೆದ 10-15 ವರ್ಷಗಳಲ್ಲಿ ನೋಡುವಾಗ ಆ ರೀತಿಯ ಅನೇಕ ಸಾಂಕ್ರಾಮಿಕ ಅಥವಾ ಅಂಟು ರೋಗಗಳು ಕಾಣಿಸಿಕೊಂಡಿವೆ. ಅದಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಗಳೇ ಆಗಿದ್ದೇವೆ. Lord mentioned about the famine also. ಅಷ್ಟು ಮಾತ್ರವಲ್ಲ, ಬರದ ಕುರಿತಾಗಿಯೂ ಕರ್ತನು ಆತನು ಉಲ್ಲೇಖಿಸಿದ್ದಾನೆ. Let me tell you one thing, the situation now can follow by a famine too. ನೋಡುವಾಗ ಇವತ್ತು ಇರುವಂತಹ ಈ ಒಂದು ಪರಿಸ್ಥಿತಿಯು ಮುಂದಿನ ದಿನಗಳಲ್ಲಿ ಬರದ ಛಾಯೆಯನ್ನು ಉಂಟು ಮಾಡುವಂತದ್ದಾಗಿರುತ್ತದೆ. We can expect famine after this, COVID-19 problems. ಈ COVID-19 ಸಮಸ್ಯೆ ಇರುತ್ತಾ ಬರುವಾಗ ಬರ ಉಂಟಾಗುವುದನ್ನು ನಾವು ನಿರೀಕ್ಷಿಸಬಹುದು. When we come to the scripture, ನಾವು ದೇವರ ವಾಕ್ಯಕ್ಕೆ ಬಂದಾಗ see the locusts also as being sent as a judgment from God. ಈ ಒಂದು ಮಿಡತೆಗಳು ಕಳುಹಿಸಲ್ಪಟ್ಟದ್ದು ಕೂಡ ದೇವರ ನ್ಯಾಯ ತೀರ್ಪಿನ ನೆರವೇರುವಿಕೆಯ ಗುರುತಾಗಿಯೇ ಎಂದು ಓದುತ್ತೇವೆ. Recently we know that in India, in various places, even in Gulf also, locust attacks were there. ನಾವು ಇತ್ತೀಚಿನ ದಿನಗಳಲ್ಲಿ ನೋಡುವಾಗ ನಮ್ಮ ಭಾರತ ದೇಶದಲ್ಲಿ ಮಾತ್ರವಲ್ವಾ, ಅಲ್ಲದೆ ಗಾಲ್ಫ್ ರಾಷ್ಟ್ರಗಳಲ್ಲಿಯೂ ಕೂಡ ಈ ಮಿಡತೆಗಳ ದಾಳಿ ಆದದರ ಕುರಿತು ನಾವು ಓದಿದ್ದೇವೆ. It was there in Gujarat. ಗುಜರಾತ್ನಲ್ಲಿತ್ತು. It was there in Mumbai. ಮುಂಬೈನಲ್ಲಿತ್ತು. In Tamil Nadu, Kerala, in all those places we saw the attack of the locusts. ತಮಿಳುನಾಡು, ಕೇರಳ ಎಲ್ಲಾ ಕಡೆಗಳಲ್ಲಿಯೂ ಕೂಡ ಈ ಮಿಡತೆಗಳು ದಾಳಿ ಮಾಡಿದ್ದರ ಕುರಿತಾಗಿ ನಾವು ನೋಡಿದ್ದೇವೆ. Probably in all our life we might not have ever heard anything like that before. ನಮ್ಮ ಜೀವಿತ ಕಾಲದಲ್ಲಿ ಇದಕ್ಕಿಂತ ಮುಂಚೆ ಈ ರೀತಿಯಾದಂತ ಸಂಗತಿಗಳ ಕುರಿತು ನಾವು ಕೇಳಿಸಿಕೊಳ್ಳದೇ ಇದ್ದಿರಬಹುದು. What I'm trying to say is we are living in end times. ನಾನು ಏನು ಹೇಳ ಬಯಸುತ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಾವೆಲ್ಲರೂ ಕೂಡ ಕಡೆ ದಿವಸಗಳಲ್ಲಿ, ಅಂತ್ಯ ದಿನಗಳಲ್ಲಿ ನಾವು ಜೀವಿಸುತ್ತಾ ಇದ್ದೇವೆ. When the world see all this, they are worried and they do not know what should be done. ಈ ಅಂತ್ಯಕಾಲದ ಘಟನೆಗಳನ್ನ ನೋಡುವಾಗ ಲೋಕದ ಜನರು ಬಹಳ ಕಳವಳಕ್ಕೆ ಒಳಗಾಗಿ ಚಿಂತಾಕ್ರಾಂತರಾಗಿ ಏನು ಮಾಡಬೇಕು ಎಂದು ತಿಳಿಯದೇ ಇದ್ದಾರೆ. But when we look at all these things, well, we are actually rejoicing, for the Lord's coming is at hand. ನಾವಿದೆಲ್ಲವನ್ನ ನೋಡುವಾಗ ನಾವು ಚಿಂತೆ ಮಾಡದೆ, ಕಳವಳ ಪಡದೆ, ಚಿಂತಾಕ್ರಾಂತರಾಗದೆ, ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಬರುಣದ ನಿರೀಕ್ಷೆಯುಳ್ಳವರಾಗಿ ನಾವು ಉಲ್ಲಾಸಿಸುತ್ತೇವೆ, ಆನಂದಿಸುತ್ತೇವೆ, ಆತನ ಬರುಣವನ್ನ ಎದುರು ನೋಡುತ್ತೇವೆ. Let me tell you one thing again. ನಾನು ಮತ್ತೊಮ್ಮೆ ಒಂದು ಸಂಗತಿಯನ್ನು ಹೇಳ ಬಯಸುತ್ತೇನೆ. These signs are not given for the coming of the Lord for the church. ಈ ಎಲ್ಲಾ ಸೂಚನೆಗಳು ಅಥವಾ ಗುರುತುಗಳು ಕರ್ತನಾಗಿರುವ ಯೇಸು ಕ್ರಿಸ್ತನು ತನ್ನ ಸಭೆಗಾಗಿ ಬರುವ ಸೂಚನೆಗಳಾಗಿ ಕೊಡಲ್ಪಟ್ಟಿಲ್ಲ. Coming for the church in the midair, well, it is like the coming of a thief. ಕರ್ತನಾಗಿರುವ ಯೇಸು ಕ್ರಿಸ್ತನ ಸಭೆಗಾಗಿ ಆತನು ಮಧ್ಯಾಕಾಶದಲ್ಲಿ ಅಥವಾ ಮೇಘಗಳಲ್ಲಿ ಬರುವಂತದ್ದು ಕಳ್ಳನು ಬರುವಂತೆ ಇರುವಂತದ್ದಾಗಿರುತ್ತದೆ. But the signs are given for the glorious appearance. ಆದ್ರೆ ಕೊಡಲ್ಪಟ್ಟ ಸೂಚನೆಗಳೆಲ್ಲವೂ ಕೂಡ ಆತನ ಮಹಿಮಾ ಭರಿತ ಆಗಮನದ ವಿಷಯಕ್ಕಾಗಿಯೇ ಕೊಡಲ್ಪಟ್ಟಿವೆ. But now what we are seeing is the beginning of those signs. ನಾವು ನೋಡ್ತಾ ಇರೋದಂತಂದ್ರೆ ಆ ಒಂದು ಗುರುತುಗಳ ಪ್ರಾರಂಭವನ್ನ, ಆ ಸೂಚನೆಗಳ ಪ್ರಾರಂಭವನ್ನ ನೋಡುತ್ತಾ ಇದ್ದೇವೆ. These things that have begun are going to increase in the coming days. ಈಗ ಪ್ರಾರಂಭವಾಗಿರುವಂತಹ ಈ ಸೂಚನೆಗಳನ್ನ ನೋಡುವಾಗ ಮುಂದಿನ ದಿನಮಾನಗಳಲ್ಲಿ ಅವು ಇನ್ನೂ ಹೆಚ್ಚಾಗುತ್ತವೆ. But before it increases, well, we know that the church shall be with the Lord Jesus Christ. ಅದೆಲ್ಲ ಕೂಡ ಹೆಚ್ಚಾಗುತ್ತಾ ಹೋಗುವಾಗ ನಮಗೆ ಗೊತ್ತಿರುವಂತೆಯೇ ಸಭೆಯು ಕರ್ತನಾಗಿರುವ ಯೇಸು ಕ್ರಿಸ್ತನೊಟ್ಟಿಗೆ ಇರುವಂತದ್ದಾಗಿರುತ್ತದೆ.
ಈ ಲೋಕದಿಂದ ಎತ್ತಲ್ಪಟ್ಟಿರುತ್ತದೆ. But when we see the beginning of all these things, definitely it should encourage us knowing that the Lord's coming is at hand. ಈ ಎಲ್ಲಾ ಸಂಗತಿಗಳು ಪ್ರಾರಂಭವಾಗಿದ್ದನ್ನು ನೋಡುವಾಗ ಹೌದು ನಮ್ಮ ಕರ್ತನ ಬರುಣವು ಬಹಳ ಸಮೀಪವಾಗಿದೆ ಎಂಬುದನ್ನ ನಾವು ಅರ್ಥ ಮಾಡಿಕೊಂಡು ನಿರೀಕ್ಷೆಯುಳ್ಳವರಾಗಿರುವಂತೆ ಮಾಡುತ್ತದೆ. Now, let me just tell you, our responsibilities while we live in times like this. ಇಂತಹ ಅಂತ್ಯ ದಿನಗಳಲ್ಲಿ ಜೀವಿಸುತ್ತಿರುವಂತ ನಮ್ಮ ಜವಾಬ್ದಾರಿಕೆಗಳನ್ನ ಕುರಿತಾಗಿ ನಾನು ಸ್ವಲ್ಪ ಹೇಳುತ್ತೇನೆ. I won't go into the details. ನಾನು ಅದರ ವಿವರಗಳಿಗೆ ಹೋಗುವುದಿಲ್ಲ. Number one is this. ಮೊದಲನೇದಾಗಿ ನಂಬರ್ 1, know ye that he is at hand. ಆತನ ಬರುಣವು ಸಮೀಪವಾಯಿತು ಎಂಬುದನ್ನ ತಿಳಿದುಕೊಳ್ಳಿರಿ. You should remember that. You should know that. ಅದನ್ನ ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕು, ನೀವು ಅದನ್ನ ತಿಳಿದವರಾಗಿರಬೇಕು. Luke 21 verse 31, we see that. We won't read that. ಲೂಕನ ಸುವಾರ್ತೆ ನೋಡುವಾಗ, ಲೂಕನ ಸುವಾರ್ತೆ 21ನೇ ಅಧ್ಯಾಯ ಅದರ 31ನೇ ವಚನವನ್ನ ಓದುವಾಗ ನಾವು ಆ ಮಾತನ್ನ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. Secondly, ಎರಡನೇದಾಗಿ take heed to yourselves. ನಿಮ್ಮ ವಿಷಯದಲ್ಲಿ ನೀವು ಎಚ್ಚರವಾಗಿರ್ರಿ. That means take care of yourself. ಅಂದ್ರೆ ನಿಮ್ಮ ವಿಷಯದಲ್ಲಿ ನೀವು ಜಾಗ್ರತೆ ವಹಿಸಿರಿ. We saw the nature of the society these days. ಈ ದಿನಗಳಲ್ಲಿ ನಮ್ಮ ಸಮಾಜದ ಆ ಒಂದು ಸ್ಥಿತಿಗತಿಯನ್ನ, ಸಮಾಜದ ಸ್ವಭಾವಗಳನ್ನ ನಾವು ತಿಳಿದವರಾಗಿದ್ದೇವೆ. Don't allow that to influence us. ಅದು ನಮ್ಮ ಮೇಲೆ ಪ್ರಭಾವ ಬೀರುವುದಕ್ಕೆ ಅನುಮತಿಸಬೇಡಿರಿ. We have to turn from them. ನಾವು ಅವುಗಳಿಗೆ ಬೆನ್ನು ಹಾಕಿ ನಾವು ತಿರುಗಿಕೊಳ್ಳಬೇಕು. We have to keep the separation. ನಾವು ಪ್ರತ್ಯೇಕತೆಯನ್ನು ನಾವು ಕಾಪಾಡಿಕೊಳ್ಳಬೇಕು. So take heed to yourself, or take care of yourself. ನಿಮ್ಮ ವಿಷಯದಲ್ಲಿ ಜಾಗೃತೆಯುಳ್ಳವರಾಗಿರ್ರಿ, ನಿಮ್ಮ ವಿಷಯದಲ್ಲಿ ಎಚ್ಚರ ವಹಿಸಿರಿ. Luke 21 verse 34, we have it. ಲೂಕನ ಸುವಾರ್ತೆ 21ನೇ 34ನೇ ವಚನದಲ್ಲಿ ನೋಡುತ್ತೇವೆ. Number 3, ಮೂರನೇದಾಗಿ pray always. ಯಾವಾಗಲೂ ಪ್ರಾರ್ಥನೆ ಮಾಡಿರಿ. Luke 21 verse 36, we have it. ಲೂಕನ ಸುವಾರ್ತೆ 21ನೇ 36ನೇ ವಚನ ನೋಡುತ್ತೇವೆ. Pray always. These are the time where we have to spend more time in prayer. ಈ ದಿವಸಗಳನ್ನು ನೋಡುವಾಗ ಈ ದಿವಸಗಳನ್ನ ಹೆಚ್ಚಾಗಿ ನಾವು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಬೇಕಾಗಿರುವಂತ ಸಮಯಗಳಾಗಿವೆ. Let me ask you this. ನಾನು ನಿಮಗೆ ಒಂದು ಪ್ರಶ್ನೆ ಕೇಳುತ್ತೇನೆ. Normally, we travel much, isn't it? ನಾವು ಸಾಮಾನ್ಯವಾಗಿ ಪ್ರಯಾಣ ಮಾಡ್ತೇವೆ ಅಲ್ವೇ? In Mumbai, in the normal times, every Mumbaite travel at least 2 hours up and down to the office, like that. ನೋಡುವಾಗ ಮುಂಬೈನಲ್ಲಿ ನೋಡುವಾಗ ಪ್ರತಿಯೊಬ್ಬೊಬ್ಬರು ಕೂಡ ಕನಿಷ್ಠ 2 ಗಂಟೆ ತಮ್ಮ ಕಚೇರಿಗೆ ಹೋಗಿ ಬರ್ಲಿಕ್ಕಾಗಿ ಬಳಸುತ್ತಾರೆ. But now lockdown, no going out. ಈಗ ನೋಡುವಾಗ ಲಾಕ್ ಡೌನ್, ಹೊರಗೆ ಹೋಗುವಂತೆ ಇಲ್ಲ. That means 2 hours saved. ನೋಡುವಾಗ ಇಲ್ಲಿ 2 ಗಂಟೆ ಉಳಿಯುತ್ತಲ್ಲವೇ? Probably for you also it may be the same, isn't it? ನೋಡುವಾಗ ನಿಮಗೂ ಕೂಡ ಇದು ಹಾಗೆ ಇರಬಹುದಲ್ಲವೇ? But how are we using the time? ಹಾಗಾದ್ರೆ ನಾವು ಸಮಯವನ್ನು ಹೇಗೆ ಉಪಯೋಗಿಸಿಕೊಳ್ಳುತ್ತಾ ಇದ್ದೇವೆ? Let me tell you one thing. ನಾನು ಒಂದನ್ನು ನಿಮಗೆ ಹೇಳ ಬಯಸುತ್ತೇನೆ. Most of the people have turned to social media and they are spending this hours for that. ಇವತ್ತು ಹೆಚ್ಚಾದ ಜನರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸಾಮಾಜಿಕ ಜಾಲತಾಣಕ್ಕೆ ಹೋಗಿ ಆ ಸಾಮಾಜಿಕ ಜಾಲತಾಣದಲ್ಲಿಯೇ ಈ ಸಮಯವನ್ನ ಕಳೆಯುತ್ತಿರುತ್ತಾರೆ. In the YouTube, there are a lot of things you can spend your whole day and whole life in that. ಯೂಟ್ಯೂಬ್ ನಲ್ಲಿ ನೋಡುವಾಗ ಇಡೀ ದಿನವನ್ನು ಮಾತ್ರವಲ್ಲ, ಇಡೀ ನಿಮ್ಮ ಜೀವಮಾನವನ್ನೇ ಕಳೆಯುವಂತೆ ಆ ಒಂದು ಘಟನೆಗಳು ಅಥವಾ ಆ ಒಂದು ವಿಷಯಗಳು ಬರುತ್ತಲೇ ಇರುತ್ತವೆ. Technology has given us lot of time wasters. ಆ ತಂತ್ರಜ್ಞಾನ ಅನ್ನುವಂಥದ್ದು ತುಂಬಾ ಸಮಯವನ್ನ ವ್ಯರ್ಥ ಮಾಡಿಕೊಳ್ಳುವಂತ ಅವಕಾಶವನ್ನು ನಮಗೆ ನೀಡಿದೆ. Give up those time wasters. Don't waste your time. ಆ ಸಮಯವನ್ನ ವ್ಯರ್ಥ ಮಾಡುವಂತ ಸಮಯಗಳನ್ನ ಬಿಟ್ಟು ಬಿಡಿರಿ. Pray more. Spend time with the Lord more. ಹೆಚ್ಚಾಗಿ ಪ್ರಾರ್ಥನೆ ಮಾಡಿರಿ. ದೇವರ ಸನ್ನಿಧಿಯಲ್ಲಿ ಹೆಚ್ಚಾದಂತ ಸಮಯವನ್ನ ಕಳೆಯಿರಿ. Pray for the world. ಲೋಕಕ್ಕಾಗಿ ಪ್ರಾರ್ಥನೆ ಮಾಡಿರಿ. Pray for the believers suffering.
ವಿಶ್ವಾಸಿಗಳು ಬಹಳ ಕಷ್ಟಪಡುತ್ತಿದ್ದಾರೆ, ಹಿಂಸೆ ಪಡುತ್ತಿದ್ದಾರೆ. Huh? ಹಿಂಸೆ ಪಡುವ ಕ್ರೈಸ್ತರಿಗಾಗಿ ಪ್ರಾರ್ಥನೆ ಮಾಡಿರಿ. Pray for ourselves, our family, the assembly. ನಮಗೋಸ್ಕರವಾಗಿ, ನಮ್ಮ ಕುಟುಂಬಗಳಿಗಾಗಿ, ನಮ್ಮ ಅಸೆಂಬ್ಲಿಗಳಿಗಾಗಿ ಪ್ರಾರ್ಥನೆ ಮಾಡಿರಿ. So the Lord says, pray always. ಆದ್ರಿಂದ ಕರ್ತನು ಹೇಳುತ್ತಾನೆ, ಯಾವಾಗಲೂ ಪ್ರಾರ್ಥಿಸಿರಿ. Number 4, ನಾಲ್ಕನೇದಾಗಿ, increase in the work of the Lord. ದೇವರ ಕಾರ್ಯಗಳಲ್ಲಿ ನೀವು ವೃದ್ಧಿಯಾಗಿರಿ. In 1 Corinthians 15:58, Paul says that. 1 ಕೊರಿಂಥ 15:58 ಪೌಲನು ಹೇಳುತ್ತಾನೆ, Increase, abound in the work of the Lord. ಆತನು ಹೇಳುತ್ತಾನೆ, ದೇವರ ಕಾರ್ಯಗಳಲ್ಲಿ ನೀವು ಮಗ್ನರಾಗಿರಿ. You may say, lockdown, no work of the Lord. ನಿಮ್ಮ ಹತ್ರ ಲಾಕ್ ಡೌನ್ ಆಗಿದೆ, ದೇವರ ಕಾರ್ಯ ಏನು ಮಾಡ್ಲಿಕ್ಕಿಲ್ಲ ಎಂಬುದಾಗಿ ಯೋಚಿಸುತ್ತೀರಿ. Don't tell me like that. ಆ ರೀತಿ ನನಗೆ ಹೇಳಬೇಡ್ರಿ. More work is happening now, maybe in a different way, but it is happening now. ಹೆಚ್ಚಾದ ಕಾರ್ಯಗಳು ಈಗ ಸಂಭವಿಸ್ತಾ ಇವೆ, ಆದ್ರೆ ಅದು ಬೇರೆ ಬೇರೆ ವಿಧಾನದಲ್ಲಿ ಕೆಲಸವೇ ಇಲ್ಲ ಎಂಬುದಾಗಿ ಹೇಳಬೇಡಿರಿ. God has given us, provided us with the technology to reach out to others, believers and unbelievers. ದೇವರು ತಾನೇ ತಂತ್ರಜ್ಞಾನವನ್ನು ನಮಗೆ ಕೊಟ್ಟಿದ್ದಾನೆ. ವಿಶ್ವಾಸಿಗಳನ್ನ ಅವಿಶ್ವಾಸಿಗಳನ್ನ ನಾವು ಹೆಚ್ಚು ಜನರನ್ನ ತಲುಪುವುದಕ್ಕೋಸ್ಕರವಾಗಿ. So there is no hindrance for abounding in the work of the Lord, even in this time. ಈ ಪರಿಸ್ಥಿತಿಯಲ್ಲಿಯೂ ಕೂಡ ಕರ್ತನ ಕಾರ್ಯಗಳಲ್ಲಿ ನಮ್ಮನ್ನ ತೊಡಗಿಸಿಕೊಳ್ಳುವುದಕ್ಕೆ ಯಾವುದೇ ರೀತಿಯಾದಂತಹ ಬಂಧನವಿಲ್ಲ, ಯಾವುದೇ ರೀತಿಯಾದಂತಹ ತಡೆಗಳೂ ಇಲ್ಲ. Yes, dear brothers and sisters, as we saw in the beginning, the lion has roared. ಪ್ರಿಯ ಸಹೋದರ ಸಹೋದರಿಯರೇ, ಪ್ರಾರಂಭದಲ್ಲಿ ಆಮೋಸ 3:7 ಓದಿದ ಹಾಗೆ, 8ನೇ ವಾಕ್ಯ ನೋಡಿದ ಹಾಗೆ, ಸಿಂಹವು ಗರ್ಜಿಸಿದೆ. Oh, the Lord has spoken. ಕರ್ತನು ಮಾತನಾಡಿದ್ದಾನೆ. And he is speaking. ಆತನು ಮಾತನಾಡುತ್ತಾ ಇದ್ದಾನೆ. Through the events around us, he is clearly telling us that the times have come. We are in the end times. ಈ ನಮ್ಮ ಸುತ್ತಮುತ್ತಲ ಈ ಎಲ್ಲ ಘಟನೆಗಳಿರ್ತವೆ. ನಾವು ಅಂತ್ಯ ದಿನಗಳಿಗೆ ಬಂದಿದ್ದೇವೆ, ನಾವು ಕಠಿಣ ಕಾಲಗಳಲ್ಲಿ ಜೀವಿಸುತ್ತಾ ಇದ್ದೇವೆ ಎಂಬುದನ್ನು ತೋರಿಸಿಕೊಡುತ್ತವೆ. The Lord can come anytime. ನಮ್ಮ ಕರ್ತನು ಯಾವ ಸಮಯಗಳಿಗೆ ಎಲ್ಲಾದ್ರೂ ಬರಬಹುದು. Let us prepare for that coming and be ready to be with him. ಆತನ ಮರಣಕ್ಕಾಗಿ ನಮ್ಮನ್ನು ಸಿದ್ಧಪಡಿಸಿಕೊಳ್ಳೋಣ. ಆತನ ಮರಣಕ್ಕಾಗಿ ನಾವೆಲ್ಲರೂ ಕೂಡ ಸಿದ್ಧವಾಗಿರೋಣ. Let us mind these responsibilities that remembered at the end of it, and let us fulfill them. ಅಂತ್ಯದಲ್ಲಿ ನಾವು ನೋಡಿದಂತ ನಮ್ಮ ಜವಾಬ್ದಾರಿಕೆಗಳನ್ನ ನಮ್ಮ ಗಮನಕ್ಕೆ ತೆಗೆದುಕೊಂಡವರಾಗಿ ನಾವು ಆ ಜವಾಬ್ದಾರಿಕೆಗಳನ್ನ ನಾವು ನೆರವೇರಿಸೋಣ. May the Lord bless us. ಕರ್ತನು ನಮ್ಮನ್ನು ಆಶೀರ್ವದಿಸಲಿ.